ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ವಿತಿ ಬಲಬಹುಲೋದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವ ಮೃತಿ ಮುಖರ ಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯ ಭಕ್ತಿ ಶ್ರುತಿಮತಿ ನಿಯತ ಧ್ಯಾನ ಜ್ಞಾನ ಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮ ವೇದಾಂತ ವೇದ್ಯಂ ಯಾಂಚಾಮಂದರಲೋಲಿತಾದ್ಯತ ಬುಧೈದ್ವಿದ್ಯೇಂದಿರಾ ನಿರ್ಜರೈಃ ಜಾತೋ ಭಾರತ ಪಾರಿಜಾತ ಸುತರು ಸದ್ಬ್ರಹ್ಮ ಸೂತ್ರಾಮೃತಂ ಆಸೀತ್ ತಂತ್ರ ಪುರಾಣ ಸನ್ಮಣಿಗಣೋ ಜಾತಃ ಶುಕೇಂದುಃ ಸದಾ ಸೋಯಂ ವ್ಯಾಸಸುಧಾನಿ ನಿರ್ಭವತು ಮೇ ಭೂತೈಃ ಸತಾಂ ಭೂತಿರಃ ಸ್ವಾಂತಧ್ವಾಂತ ನಿಕೃಂತನೆ ಜಿತ ಮಹಾವೈಕರ್ತನಾಂಶೋರಜಂ ನಿರ್ದೋಷಂ ಜಿತ ಚಂದ್ರ ಚಂದ್ರಿಕಮಲಂ ತಾಪತ್ರಯೋನ್ಮೂಲನೆ ಗಾಂಭೀರ್ಯೇಜಿತ ಸಿಂಧುರಾಜಮಮಿತಂ ಭಾಷ್ಯಂ ಯದಾಸ್ಯಾಂಬುಜಾತ್ ಆವಿರ್ಭೂತ ಮಮಂದಬೋಧ ಭಗವತ್ಪಾದಾನ್ ಪ್ರಪದ್ಯೆ ತಥಾನ್ ಶ್ರೀಮದ್ವಸಂಸೇವನ ಲಬ್ಧ ಶುದ್ಧ ವಿದ್ಯಾಸುಧಾಂಬೋ ನಿಧಯೋ ಬಲಾಜೆ ಕೃಪಾಲವ ಪಂಕಜನಾಭ ತೀರ್ಥಾಃ ಕೃಪಾಲವಸ್ಯಾಂ ಮಯಿ ನಿತ್ಯಮೇಷಾಂ ಶ್ರೀಮದ್ರಮಾರಮಣ ಸದ್ಗಿರಿಪಾದ ಸಂಗಿ ವ್ಯಾಖ್ಯಾನಿನಾದಲಿತಾಖಿಲ ದುಷ್ಟದರ್ಪಂ ದುರ್ವಾದಿವಾರಣ ವಿದಾರಣ ದಕ್ಷ ದೀಕ್ಷಂ ಅಕ್ಷೋಭ್ಯ ತೀರ್ಥ ಮೃಗರಾಜಮಹಂ ನಮಾಮಿ. ಅಥ ತತ್ಕೃಪಯಾ ಬ್ರಹ್ಮಸೂತ್ರ ಭಾಷ್ಯಂ ಯಥಾಮತಿ ವ್ಯಾಕುರುವೆ ಶ್ರೀಮದಾನಂದ ತೀರ್ಥಾರ್ಯ ಮುಖ ನಿಶ್ರುತಂ ಗಂಗಾ ಸಂಗೇನ ನೈರ್ಮಲ್ಯಂ ರತ್ಯಾದ್ಭಿರಲಭ್ಯತೆ ಯಥಾ ವಾಚೋ ವಿಶುದ್ಧಿ ಸಿದ್ಧ್ಯರ್ಥಂ ಸಂಗಮ್ಯಂತೆ ಗುರೋರ್ಗಿರಃ ಅಥ ಅವಿದ್ಯಾ ಪಟಲಪಿಹಿತ ನಯನೈಃ ಅನ್ಯೈಃ ಅನ್ಯಥಾ ವ್ಯಾಖ್ಯಾತಾನಿ ಬ್ರಹ್ಮಸೂತ್ರಾಣಿ ಯಥಾಬದ್ಧವ್ಯಾಚಿಖ್ಯಾಸು ಭಗವಾನಾಚಾರ್ಯವರ್ಯಃ ಪಾರೀಪ್ಸಿತ ಭಾಷ್ಯಸ್ಯ ಕೈವಲ್ಯಾದ್ಯಖಿಲ ಫಲ ಸಾಧನತಾದಿಸಿದ್ಧ್ಯರ್ಥಂ ನಿರಂತರಾಯ ಪರಿಸಮಾಪ್ತ್ಯಾದ್ಯರ್ಥಂಚ ನಾರಾಯಣ ನಮಸ್ಕಾರಂ ಗ್ರಥಯತೆ ಗ್ರಂಥಾರಂಭಂಚ ಪ್ರತಿಜಾನೀತೆ ನಾರಾಯಣಮಿತಿ ನಾರಾಯಣಂ ಗುಣೈಃ ಸರ್ವೈಃ ಉದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಶ್ಚಾಪಿ ನತ್ವಾ ಸೂತ್ರಾರ್ಥವುಚ್ಯತೆ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಓಂ ಶ್ರುತಿ ಕ್ಷೀರಾಬ್ಧಿಮಾಮಥ್ಯ ಧೀಮಂ ಧರಮಹೀಭೃತ ಪ್ರಾಪ್ತಾ ನ್ಯಾಯಸುಧಾಯೇನ ತಂ ಜಯೀಂದ್ರಮಹಂ ಭಜೆ ಬುಧೈರಪಿ ಸುದುರ್ಬೋಧೆ ಗ್ರಂಥೇ ಯನ್ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾಃ ಲೌಕಿಕ ಲೌಕಿಕ ಫಲಂ ಲಕ್ಷಣಾಮೃತದೋಹಿನಿ ಗುರುವನುಗ್ರಹ ರೂಪಾಂ ತಾಂ ಕಾಮಧೇನುಮುಪಾಸ್ಮಯೇ ಮದ್ವೋಕ್ತಿರ್ದ್ವಿನದಿ ಜಯಾರ್ಯ ಶುಭವಾಕ್ ಸೂರ್ಯಾತ್ಮಜ ಸಂಗಮೆ ವ್ಯಾಖ್ಯಾ ಸ್ನಾನ ಮೋಹೋ ವಿಧಾಯ ನೃಹರೆ ಪ್ರಾಪ್ಯ ಪ್ರಸಾದಂ ಪರಂ ಪ್ರಾಪುರೋದೇ ಕೃತಕೃತ್ಯತಾಂ ಗತಮಲಾ ವಿದ್ಯಾದಿರಾಜಾದಯೋ ಯೋಗೀಶ ಕೃಪಯಂತು ತೇ ಜಯ ಮುನೇರ್ಭಾವಸ್ಯ ಬೋಧಾಯ ಮೇ ಶುಕೇನ ಶಾಂತ್ಯಾದಿಷು ವಾङ्मयेषु ವ್ಯಾಸೇನ ಧೈರ್ಯಂ ಬುಧಿನೋಪಮೇಯಂ ಮನೋಜಜಿತ್ಯ ಮನಸಾಂ ನಿಪತ್ಯ ರಘುತ್ತಮಾಖ್ಯಂ ಸ್ವಗುರುಂ ನಮಾಮಿ ನ ದಗ್ಧಂ ಯಸ್ಯ ಕೌಪೀನಂ ಅಗ್ನೋ ದತ್ತಮಪಿ ಸ್ಫುಟಂ ವೇದೋ ವ್ಯಾಸ ಗುರುಂ ನೌಮಿ ಶ್ರೀವೇದೇಶ ನಮಸ್ಕೃತಂ ಸತ್ಯನಾಥ ಗುರು ಪಾತು ಯೋಧೀರೋ ನವಚಂದ್ರಿಕಾಂ ನವಾಮೃತ ಗದಾ ತೀರ್ಥ ತಾಂಡವಾನಿ ವ್ಯಚೀಕೃಪಥ ಆರೂಢ ಸಹಸಾ ಯತೀಂದ್ರ ಪದವೀಂ ಗತ್ವಾ ಚ ವಾರಾಣಸಿಂ ತತ್ರತ್ಯಾನ್ ಕುಮತ ಪ್ರಚಾರ ನಿರತಾನದ್ವೈತ ದಿಗ್ಧಂತಿನಃ ಪ್ರೌಢಾರ್ಥೇ ವಚನೆ ಸುಯುಕ್ತಿ ಖಚಿತೈ ಸಂಭೀಷಯನ್ಮೋದಯನ್ ಸತ್ಯಧ್ಯಾನ ಸುಖೇ ಸರಿ ವಿಜಯತೆ ಪಾದಾಸಿತ ಶ್ರೀಪತೆ
ಪ್ರಾವೋಚದ್ಯೋತಿಕಂ ನ್ಯಾಯ ಸುಧಾವಾಕ್ಯಾರ್ಥಚಂದ್ರಿಕಾಂ ಸತ್ಯ ಪ್ರಜ್ಞೆ ಗುರುರುದ್ದದ್ಯಾತ್ ಪ್ರಜ್ಞಾಂ ವೈದಾಂತಿಕೀಂ ಸದಾ ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿ ಚಿತ್ತಂ ಮದ್ಗುಣ ದೋಷ ಚಿಂತನ ವಿದೋ ನೂನಂ ಮನಾಕ್ಮಾಕೃತಾಃ ಸತ್ಯಾಭಿಜ್ಞ ಗುರೋಸ್ತ್ವದಂಗ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ ಸತ್ಯಾಭಿಜ್ಞ ಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್ ವೇದೇಶ ಮುನಿ ಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ ವಯಂ ನುಮಃ ಪೃಥ್ವೀ ಮಂಡಲ ಮಧ್ಯಸ್ಥಾಃ ಪೂರ್ಣಬೋಧ ಮತಾನುಗಾಃ ವೈಷ್ಣವಾ ವಿಷ್ಣು ಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೂಲಿ ಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶುಭಾಂ ಧ್ಯಾಯಂತಿ ಯೇ ಕಾಮಾನ್ ಗುರುದೇವಃ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ ಯಹಿರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾ ಗುರೂನ್ ಮಮ ರಾಮಶಬ್ದಾರ್ಥವಕ್ತಾರಂ ಗಾಯತ್ರ್ಯರ್ಥಂಚ ಸಾಧಕಂ ಮಠಾದಿಪೈರಮಾನಿತಂಚ ಸತ್ಯಾತ್ಮಾನಂ ಯತಿಂ ಭಜೆ ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಹಿಂದಿನ ಪಾಠದಲ್ಲಿ ಬ್ರಹ್ಮಸೂತ್ರ ಭಾಷ್ಯ ತತ್ವಪ್ರಕಾಶಿಕೆಯಲ್ಲಿ ಪ್ರಥಮಾಧ್ಯಾಯ ಸಮನ್ವಯ ಅಧ್ಯಾಯ, ಸಮನ್ವಯ ಅಧ್ಯಾಯದಲ್ಲಿ ಈ ಪ್ರಥಮಾಧ್ಯಾಯದಲ್ಲಿ ಎರಡನೇ ಪಾದ ಅನ್ಯತ್ರ ಪ್ರಸಿದ್ಧವಾದ ಲಿಂಗಾತ್ಮಕವಾದ ಶಬ್ದಗಳ ಸಮನ್ವಯದ ಜೊತೆಗೆ ಈ ಎರಡನೇ ಪಾದದ ಕೊನೆಯ ಅಧಿಕರಣ ವೈಶ್ವಾನರಾಧಿಕರಣ. ವೈಶ್ವಾನರ ಯಾರು ಎಂಬ ವಿಚಾರ ನಡೆಯುತ್ತಾ ಇದೆ. ಎರಡನೇ ಪಾದದ 7ನೇ ಅಧಿಕರಣ ಕೊನೆಯ ಅಧಿಕರಣ. ಹಿಂದೆ ವೈಶ್ವಾನರ ಅಂತಂದ್ರೆ ವಿಷ್ಣುವೇ ಎಂಬ ಮಾತನ್ನ ಅಲ್ಲಿ ಹೇಳಿದ್ದಾರೆ ಅಂತ ನಾವು ಚಿಂತನೆ ಮಾಡಿದ್ದೇವೆ. ಈ ವೈಶ್ವಾನರಾಧಿಕರಣದಲ್ಲಿ 24, 25, 26 ಸುಮಾರು 3 ಸೂತ್ರಗಳ ಪಾಠ ಆಗಿದೆ. ಹಿಂದೆ ಬಂತು ಪುರುಷ ಸೂಕ್ತವೂ ಕೂಡ ಇದು ವಿಷ್ಣು ಮಾತ್ರ ಪ್ರತಿಪಾದಕ. ಹೇಗೆ ಪುರುಷ ಸೂಕ್ತ ವಿಷ್ಣುವಿನನ್ನ ಮಾತ್ರ ಪ್ರತಿಪಾದನೆ ಮಾಡುತ್ತದೋ ಹಾಗೆ ನನ್ನ ಮನಸ್ಸು ಕೂಡ ವಿಷ್ಣುವಿನಲ್ಲೇ ರಥವಾಗಲಿ. ಬ್ರಹ್ಮ ಪುರಾಣದಲ್ಲಿ ಹೇಳೋದು ಮಾತು. ನಮಗಿಲ್ಲಿ ಬೇಕಾದದ್ದು ವಿಚಾರ ಏನಪ್ಪಾ ಅಂತಂದ್ರೆ ಪುರುಷ ಸೂಕ್ತ ಇದು ವಿಷ್ಣು ಪರ ಮಾತ್ರ. ಪುರುಷ ಸೂಕ್ತದಲ್ಲಿ ಬಳಸಿದ ಶಬ್ದಗಳನ್ನೇ ವೈಶ್ವಾನರ ಸೂಕ್ತದಲ್ಲಿ ವೈಶ್ವಾನರ ವಿದ್ಯೆಯಲ್ಲಿಯೂ ಬಳಸಿದ್ದಾರೆ. ವೈಶ್ವಾನರ ಅಂತಂದ್ರೂ ಕೂಡ ಅದು ವಿಷ್ಣುವೇ ಎಂಬ ಮಾತನ್ನ ಹಿಂದೆ ನಾವು ಕೇಳಿದ್ದೇವೆ. ಚತುರ್ವೇದ ಶಿಖಾದ ಮಾತು ಕೊಟ್ಟು ಅಲ್ಲಿ ಹೇಳಿದ್ರು ಸಹಸ್ರ ಶೀರುಷಃ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ಇತಿ ಏಷಃಖ್ಯೇವ ಅಚಿಂತ್ಯ. ಪುರುಷ ಸೂಕ್ತದಲ್ಲಿ ಹೇಳಲ್ಪಟ್ಟ ಈ ಪರಮಾತ್ಮನೇ ಅಚಿಂತ್ಯ. ಪರಹ ಅಂದ್ರೆ ವಿಲಕ್ಷಣ, ಪರಮಃ ಅಂದ್ರೆ ಸರ್ವೋತ್ತಮ. ಅಂತ ಹರಿನೇ ಆದಿ ಅನಾದಿ ಅನಂತ, ಅನಂತ ಶೀರ್ಷ, ಅನಂತಾಕ್ಷ, ಅನಂತ ಬಾಹು, ಅನಂತ ಗುಣ, ಅನಂತ ರೂಪ ಹೀಗೆಲ್ಲ ಉಳ್ಳವನಾಗಿದ್ದಾನೆ ಅಂತ ಚತುರ್ವೇದ ಸಿಕ್ಕಾದ ವಾಕ್ಯವನ್ನ ನಾವು ಚಿಂತನೆ ಮಾಡಿದ್ದೇವೆ. ಇದರ ಜೊತೆಗೆ ಇವತ್ತಿನ ಪಾಠ ನೋಡಿ ಬೃಹತ್ ಸಂಹಿತಾಯಾಂಚ ಅಂತ ಆಗಬೇಕು. ಬೃಹತ್ ಸಂಹಿತಾ ವಾಕ್ಯ ಆಚಾರ್ಯರು ಭಾಷ್ಯದಲ್ಲೇ ಹೇಳಿದ್ದು. ಆ ವಾಕ್ಯ ಹೇಳಿ ಮತ್ತೆ ಅರ್ಥ ತಿಳಿಯೋಣ. ಏನು? ಬೃಹತ್ ಸಂಹಿತಾಯಾಂಚ ಯಥಾ ಹಿ ಪೌರುಷಂ ಸೂಕ್ತಂ ವಿಷ್ಣೋರೇವಾಭಿದಾಯಕಂ ನ ತಥಾ ಸರ್ವವೇದಾಶ್ಚ ವೇದಾಂಗಾನಿ ಚ ನಾರದ ಇತ್ಯಾದಿ. ಇದು ಒಂದು. ಎರಡನೇದ್ದು ನಾರದೀಯ ಪುರಾಣದ ವಚನ. ಶ್ಲೋಕ ಹೇಳಿ. ಯಸ್ಮಾದ್ ಯಜ್ಜಾಯತೆ ಚಾಂಗಾತ್
ಲೋಕವೇದಾದಿಕಂ ಹರೇಃ ತನ್ನಾಮ ವಾಚ್ಯಮಂಗಂ ತತ ಯಥಾ ಬ್ರಹ್ಮಾದಿಕಂ ಮುಖಂ ಇತಿ ನಾರದೀಯ ವಚನಾತ್ ನ ಅಭೇದೋಕ್ತಿ ವಿರೋಧ. ಇಲ್ಲಿ ಅಭೇದೋಕ್ತಿ ವಿರೋಧ ಏನಿಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಪರಮಾತ್ಮನ ಶಿರಸ್ಸೇ ಸ್ವರ್ಗಲೋಕ, ಬೇರೆ 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 ಲೋಕಗಳಿಗೂ ಭಗವಂತನ ಅವಯವಗಳಿಗೂ ಅಭೇದ ಹೇಳಿದಂತೆ ತೋರುತ್ತದೆ. ಹೌದು, ಅಭೇದ ಹೇಳಿದ್ದಾರೆ. ಭಗವಂತನ ಅವಯವಗಳಿಗೂ ಸ್ವರ್ಗಾದಿ ಲೋಕಗಳಿಗೂ ಅಭೇದ ಹೇಳಿದರೂ ಕೂಡ ಅದು ವಿರುದ್ಧವಲ್ಲ ಎಂಬ ವಿಚಾರವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಬೃಹತ್ ಸಂಹಿತಾ ಮಾತು. ಮೊದಲನೇ ಶ್ಲೋಕದ ಅರ್ಥವನ್ನು ತಿಳಿಯೋಣ, ಆಮೇಲೆ ತತ್ವ ಪ್ರಕಾಶಕ ಓದೋಣ. ಯಥಾ ಹಿ ಪೌರುಷಂ ಸೂಕ್ತಂ ವಿಷ್ಣೋರೇವಾಭಿದಾಯಕಂ ನ ತಥಾ ಸರ್ವ ವೇದಾಶ್ಚ ವೇದಾಂಗಾನಿ ಚ ನಾರದ. ಇಲ್ಲಿ ಹೇಳ್ತಾ ಇದ್ದಾರೆ, ಹೇ ನಾರದ, ನಾರದರನ್ನು ಕುರಿತು ಸಂಬೋಧನೆ ಮಾಡಿ ಹೇಳುವ ಮಾತು. ಹೇ ನಾರದರೇ, ಪುರುಷ ಸೂಕ್ತ ಹೇಗೆ ವಿಷ್ಣುವಿನನ್ನ ಮಾತ್ರ ಅಸಾಧಾರಣತೆಯ ಹೇಳಿಕೊಡುತ್ತದೋ, ಯಥಾ ಹಿ ಪೌರುಷಂ ಸೂಕ್ತಂ ವಿಷ್ಣೋರೇವಾಭಿದಾಯಕಂ. ಪುರುಷ ಸೂಕ್ತ ಅದು ವಿಷ್ಣುವಿನನ್ನ ಮಾತ್ರ ಹೇಳಿಕೊಡುತ್ತದೆ, ಇನ್ಯಾವ ದೇವತೆಗಳನ್ನು ಪುರುಷ ಸೂಕ್ತ ಹೇಳಿಕೊಡೋದಿಲ್ಲ. ಹಾಗೆ ವೇದಗಳಾಗ್ಲಿ ವೇದಾಂಗಗಳಾಗ್ಲಿ ಹಾಗೆ ಅಲ್ಲ. ವೇದಗಳು ವೇದಾಂಗಗಳು ಪುರುಷ ಸೂಕ್ತದಂತೆ ವಿಷ್ಣುವಿನನ್ನ ಮಾತ್ರ ತಿಳಿಸಿಕೊಡ್ತವೆ ಅಂತ ಅಲ್ಲ. ಯಾತಕ್ಕೆ ಅಂದ್ರೆ ವೇದಗಳು ಮತ್ತು ವೇದಾಂಗಗಳು ಆ ಕರ್ಮ ದೇವತಾದಿಗಳನ್ನು ಕೂಡ ಪ್ರತಿಪಾದನೆ ಮಾಡ್ತಾ ಇವೆ. ಕರ್ಮ ಮತ್ತು ದೇವತೆಗಳು ಇವುಗಳ ವಿಚಾರವನ್ನು ಕೂಡ ಪ್ರತಿಪಾದನೆ ಮಾಡ್ತಾ ಇವೆ ವೇದ ಮತ್ತು ವೇದಾಂಗಗಳು. ಪುರುಷ ಸೂಕ್ತ ವಿಷ್ಣುವಿನನ್ನ ಬಿಟ್ಟರೆ ಇನ್ಯಾವ ವಿಷಯವನ್ನು ಪ್ರತಿಪಾದನೆ ಮಾಡೋದಿಲ್ಲ. ಹಾಗೆ ವೇದ ಮತ್ತು ವೇದಾಂಗಗಳಲ್ಲ. ಯಾಕೆ? ವೇದ ಮತ್ತು ವೇದಾಂಗಗಳು ವಿಷ್ಣುವಿನನ್ನು ಹೇಳಿಕೊಡ್ತವೆ ಮುಖ್ಯ ವೃತ್ತಿಯಿಂದ, ಪರಮ ಮುಖ್ಯ ವೃತ್ತಿಯಿಂದ. ಜೊತೆಗೆ ಕರ್ಮ ಮತ್ತು ದೇವತೆಗಳನ್ನು ಕೂಡ ಪುರುಷ ಸೂಕ್ತ ಹೇಳಿಕೊಡುತ್ತದೆ ಎಂಬ ವಿಚಾರವನ್ನು ನಾವು ಚಿಂತನೆ ಮಾಡಬೇಕು. ನಿಮಗೆ ತತ್ವ ಪ್ರಕಾಶಕ ನೋಡಿದ್ರೆ ಇನ್ನೂ ವಿವರಣೆ ಸ್ಪಷ್ಟ ಆಗುತ್ತದೆ. ಎರಡನೇ ಶ್ಲೋಕ ಏನಿದೆ? ಯಸ್ಮಾದ್ ಯಜ್ಜಾಯತೆ ಚಾಂಗಾತ್ ಲೋಕವೇದಾಧಿಕಂ ಹರೇಃ. ನೋಡಿ, ಹರೇಃ ಅಂಗಾತ್, ಪರಮಾತ್ಮನ ಅವಯವದಿಂದ, ಭಗವಂತನ ಅಂಗದಿಂದ ಲೋಕಗಳು, ಸ್ವರ್ಗಾದಿ ಲೋಕಗಳು, ವೇದಾಧಿಕಂ, ವೇದಾದಿಗಳಾಗಲಿ ಇವೆಲ್ಲ ಯಾವ ಶ್ರೀಹರಿ ಅಂಗದಿಂದ ಹುಟ್ಟಿ ಆ ಭಗವಂತನ ಅಂಗಗಳನ್ನೇ ಆಶ್ರಯಿಸಿಕೊಂಡು ಅದರಲ್ಲೇ ಲೀನವಾಗುತ್ತವೆ. ಯಸ್ಮಾತ್, ಯಾವ ಕಾರಣ, ಲೋಕ ವೇದಾಧಿಕಂ, ಸ್ವರ್ಗಾದಿ ಲೋಕಗಳು ವೇದಾದಿ ಎಲ್ಲ ಶಾಸ್ತ್ರಗಳು, ಹರೇಹೇ ಅಂಗಾತ್ ಯಸ್ಮಾತ್ ಜಾಯತೆ, ಪರಮಾತ್ಮನ ಅಂಗಗಳಿಂದ ಭಗವಂತನ ಅವಯವಗಳಿಂದ ಒಂದೊಂದು ಲೋಕ ಒಂದೊಂದು ವೇದಾದಿಗಳು ಹುಟ್ಟಿವೆ. ಮತ್ತು ತನ್ನಾಮ ವಾಚ್ಯಮಂಗಂಚ, ತನ್ನಾಮ ವಾಚ್ಯಮಂಗಂ ತತ ಯಥಾ ಬ್ರಹ್ಮಾದಿಕಂ ಮುಖಂ. ಅಂದರೆ ಎಲ್ಲ ಲೋಕಗಳು ಎಲ್ಲ ವೇದಗಳು ಕೂಡ ಭಗವಂತನ ಅವಯವದಿಂದ ಹುಟ್ಟಿ ಭಗವಂತನ ಅವಯವನ್ನೇ ಆಶ್ರಯಣ ಮಾಡಿಕೊಂಡು ತಾವು ಹುಟ್ಟಿದ ಅವಯವದಲ್ಲೇ ಅವು ಮತ್ತೆ ಲೀನವಾಗುತ್ತವೆ. ನಿಮಗೆ ತಿಳಿಯೋದಕ್ಕೆ ದೃಷ್ಟಾಂತಕ್ಕೊಂದು ಹೇಳ್ತೇನೆ. ಸೂರ್ಯ ದೇವರ ಕಣ್ಣಿನಿಂದ ಹುಟ್ಟಿದ, ಆ ದೇವರ ಕಣ್ಣನ್ನೇ ಆಶ್ರಯಿಸಿಕೊಂಡು ಇರುತ್ತಾನೆ. ಆ ಭಗವಂತನ ಕಣ್ಣಲ್ಲೇ ಮತ್ತೆ ಕೊನೆಗೆ ಲೀನನೂ ಆಗುತ್ತಾನೆ. ಹೀಗಾಗುತ್ತದೆ. ಎಲ್ಲ ದೇವತೆಗಳು ಎಲ್ಲ ಲೋಕಗಳು ಕೂಡ ಆ ಭಗವಂತನ ಒಂದೊಂದು ಅವಯವಗಳಿಂದ ಹುಟ್ಟಿ ಆ ಅವಯವಗಳನ್ನೇ ಆಶ್ರಯಿಸಿಕೊಂಡು ಆ ಅವಯವಗಳಲ್ಲೇನೆ ಲೀನವಾಗುತ್ತವೆ. ಎಲ್ಲ ಲೋಕಗಳು ವೇದಗಳೆಲ್ಲವೂ ಕೂಡ ಆಯಾ ಅಂಗಗಳನ್ನೇ, ಅಂದ್ರೆ ಆ ಬ್ರಾಹ್ಮಣನೇ ವಿಷ್ಣುವಿನ ಮುಖ ಎಂದಂತೆ. ಇಲ್ಲಿ ನೋಡಿ, ಆ ಎಲ್ಲ ಅಂಗಗಳು ಲೋಕಗಳು, ಅವು ವೇದಗಳು. ಅಂದ್ರೆ ನೋಡಿ, ಭಗವಂತನ ಶಿರಸ್ಸೇ ಸ್ವರ್ಗಲೋಕ, ಭಗವಂತನ ಕಣ್ಣೇ ಸೂರ್ಯ. ನೋಡಿ, ಸೂರ್ಯನ ಅಂದ್ರೆ ಭಗವಂತನ ಕಣ್ಣೇ ಸೂರ್ಯ. ಭಗವಂತನ ಕಣ್ಣಿಗೂ ಸೂರ್ಯನಿಗೂ ಅಭೇದ ಹೇಗೆ ಅಂದ್ರೆ ಒಂದು ದೃಷ್ಟಾಂತ ಹೇಳಿದ. ಬ್ರಾಹ್ಮಣನೇ ವಿಷ್ಣುವಿನ ಮುಖ ಅಂತೆ. ಬ್ರಾಹ್ಮಣೋ ಮುಖಮಾಸೀತ
ಬ್ರಾಹ್ಮಣನೇ ವಿಷ್ಣುವಿನ ಮುಖ ಅಂದ್ರೇನು? ವಿಷ್ಣುವಿನ ಮುಖದಿಂದ ಬ್ರಾಹ್ಮಣ ಹುಟ್ಟಿದವನು. ಪುರುಷ ಸೂಕ್ತ ಹೇಳ್ತಾರೋ ಇಲ್ಲೋ? ತನ್ನಾಮ ವಾಚ್ಯಮಂಗಂ ತತ್ ಯಥಾ ಬ್ರಹ್ಮಾದಿಕಂ ಮುಖಂ. ಬ್ರಾಹ್ಮಣಾದಿಗಳೇ ಭಗವಂತನ ಮುಖ ಅಂತ ಹೇಳಿದಂತೆ ಸೂರ್ಯಾದಿಗಳೇ ಭಗವಂತನ ಕಣ್ಣು ಅಂತ ಈ ರೀತಿ ಅಭೇದ ವ್ಯವಹಾರವನ್ನ ನಾವು ಮಾಡಬಹುದು ಎಂಬ ಚಿಂತನೆಯಿಂದ ತಿಳಿಸಿಕೊಡ್ತಾ ಇದ್ದಾರೆ. ಬ್ರಾಹ್ಮಣನೇ ವಿಷ್ಣುವಿನ ಮುಖ ಅಂತ ಹೇಳಿದಂತೆ ಆಯಾ ಲೋಕ, ಆಯಾ ವೇದಗಳು ಆ ನಾಮ ಅಂದ್ರೆ ಆಯಾ ಒಂದು ಲೋಕ, ಆಯಾ ವೇದಗಳ ಹೆಸರಿನಿಂದ ಮುಖ್ಯವಾಗಿ ಕರೆಯಲ್ಪಡುತ್ತವೆ ಎಂಬುವ ನಾರದೀಯ ಪುರಾಣದ ವಚನ ಇರೋದರಿಂದ ಈ ಸೂರ್ಯಾದಿ ದೇವತೆಗಳಿಗೂ ಅಂದ್ರೆ ಸ್ವರ್ಗಾದಿ ಲೋಕಗಳಿಗೂ ಅಥವಾ ವೇದಾದಿಗಳಿಗೂ ಭಗವಂತನ ಅವಯವಗಳಿಗೂ ಅಭೇದ ಹೇಳಿದ್ದು ಏನು ಯುಕ್ತವಾಗೋದಿಲ್ಲ. ಅಭೇದ ಹೇಳಿದ್ದೇನು ಅಯುಕ್ತವ. ನ ಅಭೇದೋಕ್ತಿ ವಿರೋಧ. ಅಭೇದ ಹೇಳಿದ್ದು ಯಾವುದೇ ವಿಧವಾದ ವಿರೋಧಕ್ಕೆ ಕಾರಣವಾಗೋದಿಲ್ಲ. ಅಭೇದೋಕ್ತಿ ವಿರೋಧ. ಅಭೇದ ಹೇಳಿದ್ದು ಏನು ವಿರುದ್ಧವಲ್ಲ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇದಾದ ಮೇಲೆ ತತ್ವಪ್ರಕಾಶಕ ವಾಕ್ಯ ನೋಡಿ. ಶ್ರುತೇ ಪ್ರಥಮ ಪ್ರತಿಜ್ಞಾನೇಪಿ ತಸ್ಯಾಹ ಪುರುಷ ಸೂಕ್ತಮುಪನ್ಯಸ್ಯ ವಿಷ್ಣುಪರತಯ ವ್ಯಾಖ್ಯಾತ್ರ್ಯಾಃ ಸಾಕ್ಷಾತ್ ಪ್ರತಿಜ್ಞಾತಾರ್ಥ ಅಸಾಧಕತ್ವಾತ್ ನ ಪ್ರಥಮಂ ಉದಾಹರಣಂ. ಇಲ್ಲಿ ಒಂದು ಪ್ರಶ್ನೆ. ಯದ್ಯಪಿ ಶ್ರೀಮದ್ ಆಚಾರ್ಯರು ಸಕಲ ವೇದ ತಂತ್ರ ಪುರಾಣಾದಿಷು ವಿಷ್ಣು ಪರತ್ವಂ ಪುರುಷ ಸೂಕ್ತಸ್ಯ ಅಂತ ಪ್ರತಿಜ್ಞೆ ಮಾಡಿದ್ದಾರೆ. ಅಂದ್ರೆ ಪುರುಷ ಸೂಕ್ತ ಇದು ವಿಷ್ಣು ಪರನೇ, ಪುರುಷ ಸೂಕ್ತ ವಿಷ್ಣು ಪರನೇ ಅಂತ ಆಚಾರ್ಯರು ಹಿಂದೆ ಪ್ರತಿಜ್ಞೆ ಮಾಡಿದರು. ಪುರುಷ ಸೂಕ್ತ ವಿಷ್ಣು ಪರನೇ ಯಾಕೆ ಹೇಗೆ ಅಂತಂದರೆ ಸಕಲ ವೇದ ತಂತ್ರ ಪುರಾಣಗಳಲ್ಲಿ ಈ ಪುರುಷ ಸೂಕ್ತ ವಿಷ್ಣು ಪರ ಅಂತ ಹೇಳಲ್ಪಟ್ಟಿದೆ ಅಂತ ಪ್ರತಿಜ್ಞೆ ಮಾಡಿದ್ದಾರೆ. ಈ ಪ್ರತಿಜ್ಞೆ ಮಾಡುವಾಗ ಪುರುಷ ಸೂಕ್ತ ವಿಷ್ಣು ಪರ ಅಂತ ಹೇಳಲ್ಪಟ್ಟಿದೆ ಎಲ್ಲೆಲ್ಲಿ? ಮೊದಲು ಹೇಳಿದ್ದೆ ವೇದ, ಸಕಲ ವೇದ ತಂತ್ರ ಪುರಾಣಾದಿಶು. ವೇದ ಆದ್ಮೇಲೆ ತಂತ್ರ ಪುರಾಣ ಅಂತ ಅಂದಿದ್ದಾರೆ. ಅಂದರೆ ವೇದಕ್ಕೆ ಪ್ರಾಧಾನ್ಯ ಇದೆ. ಅಪೌರುಷೇಯವಾದದ್ದು ಶ್ರುತಿ. ಅದಕ್ಕೆ ಮೊದಲು ಪುರುಷ ಸೂಕ್ತ ಇದು ವಿಷ್ಣು ಪರ ಎಂಬುದಕ್ಕೆ ವೇದನೆ ಪ್ರಮಾಣ ಅಂತ ಪ್ರತಿಜ್ಞೆ ಮಾಡಿದ್ದಾರೆ. ನಿಜ, ಮೊದಲಿಗೆ ಸಕಲ ವೇದಗಳನ್ನೇ ಪ್ರಮಾಣವಾಗಿ ಹೇಳಿದ್ದ. ಪುರುಷ ಸೂಕ್ತ ಇದು ವಿಷ್ಣು ಪರ ಹೇಗೆ ಅಂದ್ರೆ ವೇದನೆ ಪ್ರಮಾಣ, ಅಪೌರುಷೇಯವಾದ ವೇದವಾಕ್ಯವನ್ನೇ ಪ್ರಮಾಣ ಅಂತ ಹೇಳಿದ್ದಾರೆ. ನಿಜಾನೇ. ಸ್ಮೃತಿ, ಈ ಸ್ಮೃತಿ ಎಂಬುದು ಯಾವ ರೀತಿಯಾಗಿ ಪುರುಷ ಸೂಕ್ತವು ವಿಷ್ಣು ಪರವಾಗಿದೆ ಎಂಬುದನ್ನು ನೇರವಾಗಿ ತಿಳಿಸ್ತಾ ಇದೆ. ಅಂದ್ರೆ ವಸ್ತುತಃ ಪ್ರಮಾಣ ಹೇಳುವಾಗ ಪ್ರಮಾಣಗಳಲ್ಲಿ ಪ್ರಥಮ ಉತ್ತಮವಾದದ್ದು ವೇದನೆ. ಆ ಅಭಿಪ್ರಾಯದಲ್ಲಿ ಸಕಲ ವೇದ ತಂತ್ರ ಪುರಾಣಾದಿಶು ಪುರುಷ ಸೂಕ್ತ ವಿಷ್ಣು ಪರ ಎಂಬುದಕ್ಕೆ ಮೊದಲನೇದ್ದು ವೇದನೆ ಪ್ರಮಾಣ. ಅದಕ್ಕೆ ವೇದವನ್ನು ಮೊದಲು ಹೇಳಿದ್ರು. ಆದರೆ ಪ್ರಮಾಣ ವಾಕ್ಯವನ್ನ ಕೋಟ್ ಮಾಡುವಾಗ ಸ್ಮೃತಿಯನ್ನ ಮೊದಲು ಹೇಳಿದ್ರು. ಚತುರ್ವೇದ ಶಿಖ, ಬೃಹತ್ ಸಂಹಿತಾ ವಚನ, ಗೊತ್ತಾಯ್ತೋ ಇದು ನಾರದೀಯ ವಚನ, ಸ್ಮೃತಿಯನ್ನ ಮೊದಲು ಹೇಳಿದ್ರು. ಬ್ರಾಹ್ಮ ಪುರಾಣ, ಚತುರ್ವೇದ ಶಿಖ, ಬೃಹತ್ ಸಂಹಿತ, ನಾರದೀಯ ಪುರಾಣ. ಪುರುಷ ಸೂಕ್ತ ವಿಷ್ಣು ಪರ ಹೇಗೆ ಎಂಬುದಕ್ಕೆ ಸ್ಮೃತಿಯನ್ನೇ ಮೊದಲು ಪ್ರಮಾಣ ಹೇಳಿದ್ರು. ಇಲ್ರಿ, ಶ್ರೇಷ್ಠವಾದದ್ದು ಪ್ರಧಾನವಾದದ್ದು ವೇದ ಮೊದಲು ಪ್ರಧಾನವಾದದ್ದು. ಪುರುಷ ಸೂಕ್ತ ವಿಷ್ಣು ಪರ ಹೇಗೆ ಎಂಬ ವಿಷಯದಲ್ಲಿ ಪ್ರಮಾಣ ಏನು ಅಂದ್ರೆ ವೇದವನ್ನು ಮೊದಲು ಹೇಳಬೇಕಲ್ಲ. ಸ್ಮೃತಿಯನ್ನ ಯಾಕೆ ಮೊದಲು ಹೇಳಿದ್ರು ಅಂದ್ರೆ ನೋಡಿ, ಸ್ಮೃತಿ ಪುರುಷ ಸೂಕ್ತ ಇದು ವಿಷ್ಣು ಪರವಾಗಿದೆ ಅಂತ ನೇರವಾಗಿ ಚೆನ್ನಾಗಿ ಪ್ರತಿಪಾದನೆ ಮಾಡುತ್ತದೆ. ವೇದ ಹಂಗ ತಿಳಿಸಿಕೊಡಲ್ಲ. ಪುರುಷ ಸೂಕ್ತ ವಿಷ್ಣು ಪರನೇ ಸಾಕ್ಷಾತ್ತಾಗಿ ಸ್ಮೃತಿಗಳು ಪ್ರತಿಪಾದನೆ ಮಾಡಿಬಿಡ್ತವೆ ಸ್ಪಷ್ಟವಾಗಿ. ವೇದ ಆ ರೀತಿ ಸಾಕ್ಷಾತ್ತಾಗಿ ಪುರುಷ ಸೂಕ್ತ ಇದು ವಿಷ್ಣು ಪರ ಅಂತ ಹಂಗೆ ಹೇಳಲ್ಲ. ಅದು ಪರಂಪರೆಯ ಹೇಳುತ್ತದೆ. ಅದಕ್ಕೆ ವೇದವನ್ನ ಆಮೇಲೆ ಹೇಳಿ ಸ್ಮೃತಿಯನ್ನ ಮೊದಲಿಗೆ ಹೇಳಿದ್ದಾರೆ. ನೋಡಿ, ಶ್ರುತೇ ಪ್ರಥಮ ಪ್ರತಿಜ್ಞಾನೇಪಿ ಪುರುಷ ಸೂಕ್ತ ವಿಷ್ಣು ಪರ ಎಂಬ ವಿಚಾರದಲ್ಲಿ ಪ್ರಮಾಣ ಏನು ಅಂತ ಪ್ರಶ್ನೆ ಮಾಡುವಾಗ ವೇದನೆ ಪುರುಷ ಸೂಕ್ತ ವಿಷ್ಣು ಪರ ಎಂಬುದಕ್ಕೆ ಪ್ರಮಾಣ ಪ್ರತಿಜ್ಞೆ ಮಾಡಿದ್ದಾರೆ. ಸಕಲ ವೇದ ತಂತ್ರ ಪುರಾಣಾದಿಶು ಎಂಬುವಾಗ ವೇದವನ್ನ ಪ್ರಥಮದಲ್ಲಿ ಹೇಳಿದ್ದ ನಿಜ. ಆದರೆ ತಸ್ಯಾಹ ಪುರುಷ ಸೂಕ್ತಮುಪನ್ಯಸ್ಯ, ಆ ವೇದಕ್ಕೆ
ಪುರುಷ ಸೂಕ್ತವನ್ನು ಉಪನ್ಯಾಸ ಮಾಡಿ ವಿಷ್ಣು ಪರತೆಯ ವ್ಯಾಖ್ಯಾತ್ರ್ಯಾ ಪುರುಷ ಸೂಕ್ತ ಇದು ವಿಷ್ಣು ಪರ ಅಂತ ವ್ಯಾಖ್ಯಾನ ಮಾಡುವ ಯಾವುದು ಶ್ರುತಿ. ಆ ಶ್ರುತಿ ಏನಾಗಿದೆ? ಸಾಕ್ಷಾತ್ ಪ್ರತಿಜ್ಞಾತ ಅರ್ಥ ಅಸಾಧಕತ್ವಾತ್, ಸಾಕ್ಷಾತ್ತಾಗಿ ಪುರುಷ ಸೂಕ್ತ ವಿಷ್ಣು ಪರ ಅಂತ ನೇರವಾಗಿ ಅದು ಹೇಳೋದಿಲ್ಲ ವೇದವಾಕ್ಯಗಳು. ಆದ್ರಿಂದ ನ ಪ್ರಥಮಂ ಉದಾಹರಣಂ, ವೇದ ಅಪೌರುಷೇಯ ಅನಾದಿ ನಿತ್ಯ, ವೇದ ಪ್ರಮಾಣಗಳಲ್ಲಿ ಪ್ರಮಾಣ ಪ್ರಧಾನ ಎಲ್ಲವೂ ಹೌದು. ಪ್ರಮಾಣಗಳಲ್ಲಿ ವೇದ ಪ್ರಧಾನವಾದರೂ ಕೂಡ ವೇದವನ್ನ ಮೊದಲು ಯಾಕೆ ಹೇಳಿಲ್ಲ ಅಂದ್ರೆ, ಸ್ಮೃತಿ ಹೇಗೆ ನೇರವಾಗಿ ಸ್ಪಷ್ಟವಾಗಿ ಪುರುಷ ಸೂಕ್ತ ವಿಷ್ಣು ಪರ ಅಂತ ಪ್ರತಿಪಾದನೆ ಮಾಡ್ತದೋ ಸ್ಮೃತಿಗಳು, ಹಾಗೆ ಶ್ರುತಿ ವೇದಗಳು ನೇರವಾಗಿ ಪುರುಷ ಸೂಕ್ತ ವಿಷ್ಣು ಪರ ಅಂತ ಪ್ರತಿಪಾದನೆ ಮಾಡೋದಿಲ್ಲ. ಪ್ರತಿಜ್ಞಾತೋ ಆಧಿಕ್ಯ ಕ್ರಮಾಭಿಪ್ರಾಯ, ಪ್ರತಿಜ್ಞೆ ಮಾಡುವಾಗ ಪ್ರಮಾಣಗಳಲ್ಲಿ ಅಧಿಕ ಉತ್ತಮ ಪ್ರಧಾನವಾದದ್ದು ವೇದ. ಆ ಅಭಿಪ್ರಾಯ ಇಟ್ಟುಕೊಂಡು ವೇದವನ್ನ ಮೊದಲು ಹೇಳಿದ್ರು. ಹೌದೋ ಇಲ್ಲ? ಸಕಲ ವೇದ ತಂತ್ರ ಪುರಾಣಾದಿಷು ವಿಷ್ಣು ಪರತ್ವಂ ಪುರುಷ ಸೂಕ್ತಸ್ಯ, ಪ್ರತಿಜ್ಞೆ ಮಾಡುವಾಗ ಪ್ರಮಾಣಗಳಲ್ಲಿ ಪ್ರಧಾನವಾದದ್ದು ವೇದ. ಆ ಪ್ರಾಧಾನ್ಯ ಕ್ರಮ ಇಟ್ಟುಕೊಂಡು ಆಧಿಕ್ಯ ಕ್ರಮಾಭಿಪ್ರಾಯೇಣ ಅಂತ ಅಭಿಪ್ರಾಯ. ಎಲ್ಲ ಪ್ರಮಾಣಗಳಲ್ಲಿ ವೇದವೇ ಅಧಿಕ, ವೇದವೇ ಉತ್ತಮ, ವೇದವೇ ಪ್ರಧಾನ. ಆ ಅಭಿಪ್ರಾಯದಲ್ಲಿ ವೇದವನ್ನ ಮೊದಲು ಹೇಳಿದ್ರು. ಆದರೆ ನಮಗೆ ನೇರವಾಗಿ ವಿಷಯ ಗೊತ್ತಾಗಬೇಕಾದ್ರೆ ಪುರುಷ ಸೂಕ್ತ ವಿಷ್ಣು ಪರ ನೇರವಾಗಿ ಈ ವಿಷಯವನ್ನು ಪ್ರತಿಪಾದನೆ ಮಾಡೋದು ಸ್ಮೃತಿಗಳು. ಅದಕ್ಕಿಲ್ಲಿ ಸ್ಮೃತಿಯನ್ನ ಹೇಳಿದ್ದಾರೆ. ಇಲ್ಲಿ ಪರಹ ಅಂತ ಒಂದು ಶಬ್ದ ಇದೆ, ಪರಮಃ ಅಂತ ಒಂದು ಶಬ್ದ ಇದೆ, ಹೀಗೆಲ್ಲ ಹೇಳಿದ್ದಾರೆ. ಅಂದ್ರೆ ಏಷಖೇವಾ ಅಚಿಂತ್ಯ ಪರಹ ಪರಮಃ, ಚತುರ್ವೇದ ಶಿಖಾ ವಾಕ್ಯದಲ್ಲಿ ಹೇಳುವಾಗ ಏಷಖೇವಾ ಅಚಿಂತ್ಯ ಪರಹ ಪರಮಃ ಹಿಂಗೆಲ್ಲ ಶಬ್ದ ಇದೆ. ಪರ ಅಂದ್ರೆ ಸರ್ವೋತ್ತಮ, ಪರಮ ಅಂದ್ರೆ ಸರ್ವೋತ್ತಮ, ಅಥವಾ ಪರ ಅಂದ್ರೆ ಶ್ರೇಷ್ಠ, ಪರಮ ಅಂದ್ರೂ ಶ್ರೇಷ್ಠ. ಪುನರುಕ್ತಿ ಬಂತಲ್ರಿ, ಪರನು ಅಂತಾರೆ ಪರಮನು ಅಂತಾರೆ, ಎರಡೆರಡು ಪದ ಯಾಕಬೇಕು? ಪರ ಅಂತಾದ್ರು ಅನ್ರಿ, ಪರಮ ಅಂತಂದ್ರ ಅನ್ರಿ. ಪುನರುಕ್ತಿ ಬಂತಲ್ಲ, ಎರಡೆರಡು ಶಬ್ದ ಯಾಕೆ? ಅದಕ್ಕಿಲ್ಲಿ ಪರಹ ವಿಲಕ್ಷಣ ಹೀಗಾಗತ್ತಪ್ಪ ಆದ್ರೂ ತತ್ವ ಪ್ರಕಾಶಿಕೆಯಲ್ಲಿ ಬರೀತಾ ಇದೆ. ಪರ ಅಂದ್ರೂ ಉತ್ತಮ, ಪರಮ ಅಂದ್ರೂ ಉತ್ತಮ ಅಂತ ಹಿಂಗ ಅರ್ಥ ಅಲ್ಲವೇ ಅಲ್ಲ. ಪರ ಎಂಬ ಶಬ್ದಕ್ಕೆ ನನ್ನಿಂದ ಅವನು ಪರ, ನನ್ನಿಂದ ಅವನು ಭಿನ್ನ, ನನ್ನಿಂದ ಅವನು ವಿಲಕ್ಷಣ. ವಿಲಕ್ಷಣ ಎಂಬ ಅರ್ಥದಲ್ಲಿ ಇಲ್ಲಿರತಕ್ಕಂತಹ ಪರಹ ಎಂಬ ಶಬ್ದಕ್ಕೆ ಅರ್ಥ. ಪರಹ ಅಂದ್ರೆ ವಿಲಕ್ಷಣ ಅಂತ ಅರ್ಥ. ಆದ್ದರಿಂದ ಪರಮ ಎಂಬ ಶಬ್ದದಿಂದ ಪುನರುಕ್ತಿ ಇಲ್ಲ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಆಮೇಲೆ ಸಕಲ ವೇದ ತಂತ್ರ ಪುರಾಣಾದಿಷು ಅಂತಿದೆ. ಗೊತ್ತಾಯ್ತೋ ಇಲ್ಲೋ? ಸಕಲ ವೇದ ತಂತ್ರ ಪುರಾಣಾದಿಷು ಅಂದ್ರೆ ಆದಿಪದೇನ ಸರ್ವತ ಪೌರುಷೇ ಸೂಕ್ತೆ ಗುಣಾ ವಿಷ್ಣೋರುದೀರಿತಾ ಇತಿ ಬ್ರಹ್ಮತರ್ಕಾದಿಗ್ರಹಣಂ. ನೋಡ್ರಿ, ಸಕಲ ವೇದ ತಂತ್ರ ಪುರಾಣಾದಿಷು ಅಂತ ಆಚಾರ್ಯರು ಪ್ರತಿಜ್ಞೆ ಮಾಡುವಾಗ ಆದಿಪದವನ್ನು ಬಳಸಿದ್ದಾರೆ. ಎಲ್ಲ ವೇದ, ಎಲ್ಲ ತಂತ್ರ ಗ್ರಂಥಗಳು, ಎಲ್ಲ ಪುರಾಣವೇ ಮೊದಲಾದವುಗಳಲ್ಲಿ ಪುರುಷ ಸೂಕ್ತ ವಿಷ್ಣು ಪರ ಅಂತ ಹೇಳಿದ್ದಾರೆ. ಇಷ್ಟ ಅರ್ಥ. ಪುರಾಣಾದಿಗಳಲ್ಲಿ ಆದಿಪದದಿಂದ ಯಾವುದನ್ನು ತಗೋಬೇಕ್ರಿ ಅಂದ್ರೆ ಬರೇ ವೇದ ತಂತ್ರ ಪುರಾಣಗಳು ಮಾತ್ರ ಅಲ್ಲ, ಆದಿಪದದಿಂದ ಬ್ರಹ್ಮತರ್ಕ ವಾಕ್ಯದಲ್ಲಿಯೂ ಕೂಡ ಪುರುಷ ಸೂಕ್ತ ಇದು ವಿಷ್ಣು ಪರ ಎಂಬುದನ್ನ ಹೇಳಿದ್ದಾರೆ. ಬ್ರಹ್ಮತರ್ಕ ವಾಕ್ಯದಲ್ಲಿಯೂ ಕೂಡ ಪುರುಷ ಸೂಕ್ತ ಇದು ವಿಷ್ಣು ಪರ ಅಂತ ಹೇಳಿದ್ದಾರೆ. ಅದನ್ನ ಹೇಳಿದ್ರೆ ಆದಿಪದೇನ, ಆದಿಪದದಿಂದ ಬ್ರಹ್ಮತರ್ಕದ ವಾಕ್ಯವನ್ನ ಆಚಾರ್ಯರು ಉದಾಹರಣೆ ಮಾಡಿಲ್ಲ, ಟೀಕಾಪಾದರು ಅದನ್ನು ಹೇಳಿ ತೋರಿಸ್ತಾ ಇದ್ದಾರೆ. ವೇದ ತಂತ್ರಗ್ರಂಥಗಳು ಪುರಾಣಗಳು ಪುರುಷ ಸೂಕ್ತ ಇದು ವಿಷ್ಣು ಪರ ಅಂತ ಹೆಂಗ್ ಹೇಳ್ತಾ ಇವೆ, ಹಾಗೆ ಬ್ರಹ್ಮತರ್ಕ ವಾಕ್ಯನೂ ತಗೋಬೇಕು ಆದಿಪದದಿಂದ. ಯಾವುದು ಬ್ರಹ್ಮತರ್ಕ ವಾಕ್ಯ? ಟೀಕಾರಾಯರು ಬರೆದಿದ್ದಾರೆ ತತ್ವ ಪ್ರಕಾಶಕ ನೋಡಿ. ಸರ್ವತ ಪೌರುಷೇ ಸೂಕ್ತೆ ಗುಣಾ ವಿಷ್ಣೋರುದೀರಿತಾ, ಎಲ್ಲ ರೀತಿಯಿಂದಲೂ ಕೂಡ ಪೌರುಷೇ ಸೂಕ್ತೆ, ಪುರುಷ ಸೂಕ್ತದಲ್ಲಿ ವಿಷ್ಣೋ ಗುಣಾ ಉದೀರಿತಾ, ಆ ಸರ್ವೋತ್ತಮನಾದ ವಿಷ್ಣುವಿನ ಗುಣವನ್ನೇ ಹೇಳಿದ್ದ. ಪುರುಷ ಸೂಕ್ತ ವಿಷ್ಣು ಪರನೇ ಎಂಬುದಕ್ಕೆ ಬ್ರಹ್ಮತರ್ಕ ವಾಕ್ಯನು ಪ್ರಮಾಣ ಎಂಬುದನ್ನು ಆದಿಪದದಿಂದ ಗ್ರಹಣ ಮಾಡಿ. ಆದಿಪದೇನ ಬ್ರಹ್ಮತರ್ಕಾದಿ ಗ್ರಹಣ. ಇದಾದ ಮೇಲೆ ನಾನು
ಪುರುಷ ಸೂಕ್ತೆ ದುಗ್ವಾದಿ ಜನಕ ಶೀರ್ಷಾದಿ ಮತ್ವಂ ಪುರುಷಸ್ಯ ಉಚ್ಯತೆ ವೈಶ್ವಾನರ ವಿದ್ಯಾಯಾಂ ಪುನಃ ವೈಶ್ವಾನರಸ್ಯ ತದಭೇದ. ಇಲ್ಲಿ ಬರುವ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ ನೋಡಿ, ಪುರುಷ ಸೂಕ್ತದಲ್ಲಿ ದ್ವಿಲೋಕ ಭೂಲೋಕ ಇವುಗಳಿಗೆ ಜನಕವಾದದ್ದು ಭಗವಂತನ ತಲೆ ಮೊದಲಾದ ಅವಯವಗಳು ಅಂತ ಹೇಳಿದ್ದಾರೆ. ಪುರುಷ ಸೂಕ್ತದಲ್ಲಿ ದುಗ್ವಾದಿ ಜನಕ ಶೀರ್ಷಾದಿ ಮತ್ವಂ ದ್ವಿಲೋಕ ಭೂಲೋಕ ದ್ವಿಲೋಕ ಭೂಲೋಕ ಮೊದಲಾದವುಗಳಿಗೆ ಜನಕವಾದದ್ದೇ ಭಗವಂತನ ಅವಯವಗಳು. ಅಂದ್ರೆ ದ್ವಿಲೋಕ ಭೂಲೋಕ ಮೊದಲಾದವುಗಳಿಗೆ ಜನಕವಾದ ಶೀರ್ಷ ಅಂದ್ರೆ ತಲೆ ಮೊದಲಾದ ಅವಯವಗಳು ಉಳ್ಳವನು ಪುರುಷನು. ಪುರುಷ ಸೂಕ್ತ ಹೇಳಿದ್ದಾರೆ. ಈ ಪುರುಷ ಅಂದ್ರೆ ಹೇಗಿದ್ದಾನ್ರಿ? ಪುರುಷ ಅಂದ್ರೆ ಈ ಪುರುಷ ಏನಿದ್ದಾನಲ್ರಿ, ಈ ಪುರುಷನ ತಲೆ ಮೊದಲಾದ ಅವಯವಗಳೇ ದ್ವಿಲೋಕ ಭೂಲೋಕಗಳಿಗೆ ಕಾರಣರೇ. ದ್ವಿಲೋಕ ಭೂಲೋಕಗಳಿಗೆ ಕಾರಣವಾದ ತಲೆ ಮೊದಲಾದ ಅವಯವಗಳು ಉಳ್ಳವನು ಈ ಪುರುಷ ಅಂತ ಪುರುಷ ಸೂಕ್ತದಲ್ಲಿ ಹೇಳಿದ್ದಾರೆ. ಪುರುಷ ಸೂಕ್ತೆ ದ್ಯುಗ್ವಾದಿ ಜನಕ ಶೀರ್ಷಾದಿ ಮತ್ವಂ ಪುರುಷಸ್ಯ ಉಚ್ಯತೆ. ವೈಶ್ವಾನರ ವಿದ್ಯಾಯಾಂ ಪುನಃ, ಆದರೆ ವೈಶ್ವಾನರ ವಿದ್ಯೆಯಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ವೈಶ್ವಾನರ ವಿದ್ಯೆಯಲ್ಲಿ ಭಗವಂತನ ತಲೆ ಮೊದಲಾದ ಅವಯವಗಳಿಗೂ ಆ ದ್ವಿಲೋಕ ಭೂಲೋಕ ಸ್ವರ್ಗಾದಿ ಲೋಕಗಳಿಗೂ ಅಭೇದ ಹೇಳಿದ್ದಾರ್ರಿ. ಅಭೇದ ಹೇಳಿದ್ದಾರೆ. ಮೂರ್ಧ್ವ ಇವ ಸುತೇಜಾಹ, ಒಳ್ಳೆ ಪ್ರಕಾಶಮಾನವಾದ ಭಗವಂತನ ತಲೆನೇ ಸ್ವರ್ಗಾದಿ ಲೋಕಗಳು ಅಂತ ಹಿಂದೆ ಅಲ್ಲಿ ಬಂತು. ಗೊತ್ತಾಯಿತೋ ಇದು? ಆದ್ದರಿಂದ ಪುರುಷ ಸೂಕ್ತದಲ್ಲಿ ಭಗವಂತನ ಅವಯವಗಳು ಕಾರಣ ದ್ವಿಲೋಕ ಭೂಲೋಕ ಸ್ವರ್ಗಲೋಕಾದಿಗಳಿಗೆ. ಲೋಕಗಳಿಗೆ ಭಗವಂತನ ಅವಯವಗಳು ಕಾರಣ ಅಂತ ಪುರುಷ ಸೂಕ್ತರು ಹೇಳಿದ್ದಾರೆ. ಈ ವೈಶ್ವಾನರ ವಿದ್ಯೆಯಲ್ಲಿ ಆ ಅವಯವಗಳಿಗೂ ದ್ವಿಲೋಕ ಭೂಲೋಕ ಸ್ವರ್ಗಲೋಕಾದಿಗಳಿಗೂ ಅಭೇದ ಹೇಳಿದ್ದಾರೆ. ಮೂರ್ಧ್ವೈವ ಸುತೇಜಾಹ ಅಭೇದ ಹೇಳಿದ್ದಾರೆ. ಆದ್ದರಿಂದ ವಿರುದ್ಧವಾದ ಅರ್ಥವನ್ನು ಪ್ರತಿಪಾದನೆ ಮಾಡುವುದರಿಂದ ಪುರುಷ ಸೂಕ್ತ ಇದು ವೈಶ್ವಾನರ ವಿದ್ಯೆಗೆ ಸಮಾಖ್ಯ ಅಂತ ಹೇಗಾಗುತ್ತದೆ ಅಂತ ಪ್ರಶ್ನೆ. ವಾಕ್ಯ ಓದಿ. ನಾನು ಪೂರ್ವ ಪಕ್ಷೀಯ ಪ್ರಶ್ನೆಯ ಆರಂಭ ಅಂತ ಅಭಿಪ್ರಾಯ. ನಾನು ಪುರುಷ ಸೂಕ್ತದಲ್ಲಿ ದುಗ್ವಾದಿ ಜನಕ ಶೀರ್ಷಾದಿ ಮತ್ವಂ ಪುರುಷಸ್ಯ ಮುಚ್ಯತೆ. ದ್ವಿಲೋಕ ಭೂಲೋಕ ಸ್ವರ್ಗಲೋಕಾದಿಗಳಿಗೆ ಭಗವಂತನ ಶಿರಸ್ಸು ಮೊದಲಾದವುಗಳು ಕಾರಣ ಅಂತ ಹೇಳ್ತಾ ಇದ್ದಾರೆ. ವೈಶ್ವಾನರ ವಿದ್ಯಾಯಾಂ ಪುನಃ, ವೈಶ್ವಾನರ ವಿದ್ಯೆಯಲ್ಲಿ ವೈಶ್ವಾನರಸ್ಯ ಈ ವೈಶ್ವಾನರನಿಗೆ ತದಭೇದ, ಭಗವಂತನ ಅವಯವಗಳಿಗೂ ಆ ಲೋಕಗಳಿಗೂ ಅಭೇದವನ್ನು ಹೇಳಿದ್ದಾರೆ. ಅತಃ ವಿರುದ್ಧಾರ್ಥತ್ವಾತ್ ನ ಇಯಂ ಸಮಾಖ್ಯ. ಅಂದ ಮೇಲೆ ಪುರುಷ ಸೂಕ್ತದ ಈ ಶ್ರುತಿ ವೈಶ್ವಾನರ ವಿದ್ಯೆಗೆ ಸಮಾಖ್ಯ ಹೇಗಾಗುತ್ತದೆ? ವೈಶ್ವಾನರ ಇದು ಪುರುಷ ಸೂಕ್ತದಲ್ಲಿ ಭಗವಂತನ ಅವಯವಗಳಿಗೂ ಲೋಕಗಳಿಗೂ ಜನ್ಯಜನಕ ಭಾವ ಹೇಳಿದ್ದಾರೆ. ಲೋಕಗಳು ಜನ್ಯವಾದವುಗಳು, ಭಗವಂತನ ಅವಯವಗಳು ಜನಕ. ವೈಶ್ವಾನರ ವಿದ್ಯೆಯಲ್ಲಿ ಆ ಭಗವಂತನ ಅವಯವಗಳಿಗೂ ಈ ಲೋಕಗಳಿಗೂ ಅಭೇದ ಹೇಳಿದ್ದಾರೆ. ಹಿಂದೆ ವಾಕ್ಯಗಳು ಬಂದಿವೆ. ಹಿಂದಿನ ಪಾಠದಲ್ಲಿ ಮೂರ್ಧ್ವೈವ ಸುತೇಜಾಹ ಎಂಬ ವಾಕ್ಯ ಬರುತ್ತದೆ. ಅವಯವಗಳಿಗೂ ಆ ಲೋಕಗಳಿಗೂ ಅಭೇದ ಹೇಳಿದ್ದಾರೆ. ಹೀಗೆ ಪ್ರಶ್ನೆ ಬಂದ್ರೆ ಏನು? ಪುರುಷ ಸೂಕ್ತದಲ್ಲಿ ಜನ್ಯಜನಕ ಭಾವ, ವೈಶ್ವಾನರ ವಿದ್ಯೆಯಲ್ಲಿ ಅಭೇದ ಹೇಳಿದ್ದಾರೆ. ಹಾಗಾದ್ರೆ ವೈಶ್ವಾನರ ವಿದ್ಯೆಗೆ ಪುರುಷ ಸೂಕ್ತ ಇದು ಸಮಾಖ್ಯ ಅಂತ ಆಗೋದು ಹೇಗೆ? ಇತ್ಯತಃ ಆಹ ಯಸ್ಮಾದಿತಿ. ಹೌದು ಅಂದ್ರು. ಪುರುಷ ಸೂಕ್ತದಲ್ಲಿ ಜನ್ಯಜನಕ ಭಾವ ಹೇಳಿದ್ದರು, ಇಲ್ಲಿ ಅಭೇದ ಹೇಳಬಹುದು. ಪುರುಷ ಸೂಕ್ತದಲ್ಲಿ ಜನ್ಯಜನಕ ಭಾವ ಹೇಳಿದ್ದಾರೆ, ಇಲ್ಲಿ ಅಭೇದ ಹೇಳಿದ್ದಾರೆ. ವಿರೋಧ ಹೆಂಗ್ರೆ? ವಿರೋಧ ಬರ್ತದೆ? ವಿರೋಧ ಬರಲ್ಲ. ಜಗತ್ತಿನಲ್ಲಿ ಜನ್ಯಜನಕ ಭಾವ ಇದ್ದಲ್ಲಿ ಅಭೇದದ ವ್ಯವಹಾರ ಕಂಡಿದೆ. ತಂದೆಯಂತಲೇ ಮಗ, ಅವರ ಅಪ್ಪನ್ರೆ, ಇವನನ್ನು ನೋಡಿದ್ರೆ ಅವರ ಅಪ್ಪನ್ ನೋಡ್ದಂಗೆ ಆಗುತ್ತೆ. ಅವರ ಅಪ್ಪನೇ ಇವ, ಥೇಟ್ ಅವರ ಅಪ್ಪನಂಗೆ ಇದ್ದಾನೆ ನೋಡ್ರಿ, ಜನ್ಯಜನಕ ಭಾವ ಇದ್ದಾಗ. ಹೀಗೆ ಅಭೇದ ವ್ಯವಹಾರ ಕಂಡದೋ ಇಲ್ಲೋ ಜಗತ್ತಿನಲ್ಲಿ ಅಂದ್ರೆ ಅಭಿಪ್ರಾಯ ಅವರ ಅಪ್ಪನೇ ಇವನು. ಅವರ ಅಪ್ಪನೇ ಇವನು ಅಂದ್ರೆ ಅವರ ಅಪ್ಪನಿಂದ ಹುಟ್ಟಿದವನು ಅಂತ. ಹಾಗೆ ಇಲ್ಲಿ ಈ ದ್ವಿಲೋಕ ಮೊದಲಾದವುಗಳು ಭಗವಂತನ ಅವಯವಗಳೇ, ಅಂದ್ರೆ ಭಗವಂತನ ಅವಯವಗಳಿಂದ ಹುಟ್ಟಿವೆ. ಆದ್ದರಿಂದ ಈ ರೀತಿ ಜನ್ಯಜನಕ ಭಾವ ಇದ್ದಾಗ, ಅಭೇದೋಕ್ತಿ ಇದ್ದರೆ
ಅಭೇದ ಪರವಾಗಿ ಅರ್ಥ ಹೇಳಿದರೆ ಏನು ವಿರುದ್ಧ ಏನಲ್ಲ. ಬರಿತ ಯಸ್ಮ ಏನಂದ್ರೆ ವೈಶ್ವಾನರ ಅಂಗಾನ ಸೂರ್ಯಾದ್ಯಭೇದೋಕ್ತಾವಪಿ ವೈಶ್ವಾನರ ವಿದ್ಯೆಯಲ್ಲಿ ವೈಶ್ವಾನರ ವಿದ್ಯೆಯಲ್ಲಿ ಹೇಳಿದ ಭಗವಂತನ ಅವಯವಗಳಿಗೆ ಸೂರ್ಯಾದ್ಯಭೇದೋಕ್ತಾವಪಿ ಭಗವಂತನ ಕಣ್ಣು ಸೂರ್ಯನಿಂದ ಭಿನ್ನ ಅಂತ ಹಿಂಗೆ ಹೇಳಿದರು. ಸ್ವರ್ಗಾದಿ ಲೋಕಗಳು ಭಗವಂತನ ತಲೆ ಮೊದಲಾದವುಗಳಿಂದ ಭಿನ್ನ ಅಂತ ವೈಶ್ವಾನರ ವಿದ್ಯೆಯಲ್ಲಿ ಹೇಳಿದರು ಕೂಡ. ನ ಪುರುಷ ಸೂಕ್ತ ವೈಶ್ವಾನರ ವಿದ್ಯೆಯೋ ವಿರೋಧ. ಪುರುಷ ಸೂಕ್ತ ಅವಯವಗಳಿಗೂ ಲೋಕಗಳಿಗೂ ಜನ್ಯಜನಕ ಭಾವ ಹೇಳ್ತಾ ಇದೆ. ವೈಶ್ವಾನರ ವಿದ್ಯೆಯಲ್ಲಿ ಅವಯವಗಳು ಸ್ವರ್ಗಾದಿ ಲೋಕಗಳು ಅವು ಅಭಿನ್ನ, ಎರಡು ಒಂದೇ ಅಂತ ಹೇಳ್ತಾ ಇವೆ. ಆದರೂ ಪುರುಷ ಸೂಕ್ತಕ್ಕೂ ವೈಶ್ವಾನರ ವಿದ್ಯೆಗೂ ಏನು ವಿರೋಧ ಬರೋದಿಲ್ಲ. ಅಭೇದೋಕ್ತೇರಪಿ ಅಭೇದ ಇದ್ದರೂ ಕೂಡ ತಜ್ಜನ್ಯಜನಕ ಭಾವ ವಿವಕ್ಷಾವತ್ವಾತ್ ಇತಿ ಭೇದ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ನೋಡಿ, ಜನ್ಯಜನಕ ಭಾವ ವಿವಕ್ಷಯ ಜನಕವಾದ ವೈಶ್ವಾನರನ ತೆರೆ ಮೊದಲಾದ ಅವಯವಗಳಿಗೂ ಜನ್ಯವಾದ ಸೂರ್ಯಾದಿಗಳಿಗೂ ಅಭೇದವನ್ನು ವೈಶ್ವಾನರ ವಿದ್ಯೆ ಹೇಳಿದ್ದು ಏನು ತೊಂದರೆ ಇಲ್ಲ ಅಂತ ಅಭಿಪ್ರಾಯ. ಅಂದ್ರೆ ನಾರದೀಯ ವಚನದಿಂದ ಇದನ್ನ ಪರಿಹಾರ ಮಾಡ್ತಾ ಇದ್ದಾರೆ ಅಂತ. ನಾರದೀಯ ಮಾತು ಶ್ಲೋಕ ಬಂತಲ್ಲ, ಯಸ್ಮಾತ್ ಯಜ್ಜಾಯತೆ ಛಾಂಗಾತ್ ಲೋಕವೇದಾದಿಕಂ ಹರೇ ತನ್ನಾಮ ವಾಚ್ಯಮಂಗಂ ತತ್ ಯಥಾ ಬ್ರಹ್ಮಾದಿಕಂ ಮುಖಂ ದೃಷ್ಟಾಂತ ಕೊಟ್ಟು ನಾರದೀಯ ವಚನ ಈ ವಿಚಾರವನ್ನ ಸಮರ್ಥನೆ ಮಾಡಿದೆ. ವೈಶ್ವಾನರ ವಿದ್ಯೆಯಲ್ಲಿ ಭಗವಂತನ ಅವಯವಗಳಿಗೂ ಲೋಕಗಳಿಗೂ ಅಥವಾ ಭಗವಂತನ ಅವಯವಗಳಿಗೂ ಸೂರ್ಯಾದಿಗಳಿಗೂ ಅಭೇದ ಹೇಳಿದ್ದು ಸರಿನೇ, ಏನ್ ತೊಂದರೆ ಇಲ್ಲ. ಜನ್ಯಜನಕ ಭಾವ ಇದ್ದರೂ ಅಭೇದೋಕ್ತಿ ಕೂಡಿಸಬಹುದು, ಅಭೇದ ಹೇಳಬಹುದು. ಯಾವ ಅರ್ಥದಲ್ಲಿ? ಬ್ರಾಹ್ಮಣೋ ಮುಖಮಾಸೀತ, ಬ್ರಾಹ್ಮಣನೇ ವಿಷ್ಣುವಿನ ಮುಖ ಅಂದ್ರೇನು? ವಿಷ್ಣುವಿನ ಮುಖದಿಂದ ಬ್ರಾಹ್ಮಣ ಹುಟ್ಟಿದವನು ಎಂಬ ಅರ್ಥದಲ್ಲಿ ಬ್ರಾಹ್ಮಣನೇ ವಿಷ್ಣುವಿನ ಮುಖ ಅಂತ ಹೇಳುವಂತೆ ಸೂರ್ಯಾದಿಗಳೇ ಭಗವಂತನ ಕಣ್ಣು ಮೊದಲಾದ ಅವಯವಗಳು, ಸೂರ್ಯಾದಿಗಳು ಭಗವಂತನ ಕಣ್ಣು ಮೊದಲಾದ ಅವಯವಗಳಿಂದ ಹುಟ್ಟಿದವರು ಎಂಬ ಅಭಿಪ್ರಾಯದಲ್ಲಿ ಹೇಳಿದ್ದಾರೆ. ಅಭೇದೋಕ್ತೇರಪಿ ತಜ್ಜನ್ಯಜನಕ ಭಾವ ವಿವಕ್ಷಾವತ್ವ, ಜನ್ಯಜನಕ ಭಾವ ವಿವಕ್ಷಾ ಇದ್ದಿದ್ದರಿಂದ ಅಭೇದೋಕ್ತಿ ಇದೆ. ಅಂದ ಮೇಲೆ ಪುರುಷ ಸೂಕ್ತಕ್ಕೂ ವೈಶ್ವಾನರ ವಿದ್ಯೆಗೂ ಯಾವುದೇ ವಿಧವಾದ ವಿರೋಧ ಎಂಬುದಿಲ್ಲ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇದಾದ ಮೇಲೆ ಮುಂದಿನ ಸೂತ್ರಕ್ಕೆ ಅವತರಣಿಕ ಪ್ರಶ್ನೆ ಮಾಡಿಕೊಂಡು ಉತ್ತರ ಹೇಳ್ತಾ ಇದ್ದಾರೆ. ಮುಂದಿನ ಇಲ್ಲಿನ 27ನೇ ಸೂತ್ರದಲ್ಲಿ ವೈಶ್ವಾನರಾಧಿಕರಣದಲ್ಲಿ 4ನೇ ಸೂತ್ರ ಏನ್ ಹೇಳ್ತಾ ಇದ್ದಾರಪ್ಪ ನೋಡಿ. ನನು ವೈಶ್ವಾನರ ಶಬ್ದಸ್ಯ ದೇವತಾ ಭೂತಯೋ ಪ್ರಸಿದ್ಧತ್ವಾತ್ ಅತ್ರಾಪ್ಯಸೌ ತತ್ಪರಃ ಕಿಂ ನ ಸ್ಯಾತ್ ಇತ್ಯಾಶಂಕಾಂ ಪರಿಹರತ್ ಸೂತ್ರಮುಪನ್ಯಸ್ಯ ವ್ಯಾಚಷ್ಟೇ ಅತಃ ಏವ ಇತಿ. ನೋಡಿ, ವೈಶ್ವಾನರ ಎಂಬ ಶಬ್ದ ಅಗ್ನಿ ಎಂಬ ದೇವತೆಯನ್ನು ಹೇಳಿಕೊಡ್ತಾ ಇದೆ, ಪ್ರಸಿದ್ಧಿ. ಮತ್ತು ವೈಶ್ವಾನರ ಎಂಬ ಶಬ್ದ ಜಡವಾದ ಅಗ್ನಿ ಎಂಬ ಭೂತವನ್ನು ಹೇಳಿಕೊಡ್ತಾ ಇದೆ, ಇದು ಪ್ರಸಿದ್ಧಿ ಇದೆ. ಪ್ರಸಿದ್ಧವಾದ ಅಗ್ನಿ ಮತ್ತು ಜಡವಾದ ಅಗ್ನಿ ಅಂದ್ರೆ ವೈಶ್ವಾನರ ಶಬ್ದಕ್ಕೆ ಪ್ರಸಿದ್ಧವಾದದ್ದು ಅಗ್ನಿ ಎಂಬ ದೇವತೆ, ಅಥವಾ ವೈಶ್ವಾನರ ಎಂಬ ಶಬ್ದದಿಂದ ಪ್ರಸಿದ್ಧವಾದದ್ದು ಈ ಜಡವಾದ ಅಗ್ನಿ ಅಂತಾದ್ರೂ ತಗೊಳ್ರಿ, ಜಡವಾದ ಅಗ್ನಿ ಅಂತಾದ್ರೂ ತಗೊಳ್ರಿ. ಹಿಂಗ ಪ್ರಸಿದ್ಧಿ ಇದ್ದ ಮೇಲೆ ವೈಶ್ವಾನರ ಶಬ್ದಕ್ಕೆ ಈ ಅಗ್ನಿ ಎಂಬ ದೇವತೆ ಅಥವಾ ಜಡವಾದ ಅಗ್ನಿಯಂತೆ ಯಾಕೆ ಅರ್ಥ ಹೇಳಬಾರದು ಅಂತ ಪ್ರಶ್ನೆ ಮಾಡಿದ್ರೆ ಸೂತ್ರವನ್ನು ಉಪನ್ಯಾಸ ಮಾಡಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಅತಃ ಗೊತ್ತಾಯ್ತೋ ಇಲ್ಲೋ, ನಾನು ವೈಶ್ವಾನರ ಶಬ್ದಸ್ಯ ವೈಶ್ವಾನರ ಎಂಬ ಶಬ್ದಕ್ಕೆ ದೇವತಾ ಅಗ್ನಿ ಎಂಬ ದೇವತೆ ಅಂತ ಅರ್ಥ ಪ್ರಸಿದ್ಧಿ ಇದೆ. ಮತ್ತು ವೈಶ್ವಾನರ ಎಂಬ ಶಬ್ದಕ್ಕೆ ಅಗ್ನಿ ಎಂಬ ಭೂತ ಜಡವಾದ ಅಗ್ನಿ ಬೆಂಕಿ ಇದು ಪ್ರಸಿದ್ಧವಾಗಿದೆ ವೈಶ್ವಾನರ ಶಬ್ದಕ್ಕೆ. ಆದ್ದರಿಂದ ವೈಶ್ವಾನರ ಅಂದ್ರೆ ಅತ್ರಾಪಿ ಅಸೌ ತತ್ಪರ ಕಿಂ ನ ಸ್ಯಾತ್. ವೈಶ್ವಾನರ ಅಂದ್ರೆ ಅಗ್ನಿ ಎಂಬ ದೇವತೆ, ವೈಶ್ವಾನರ ಅಂದ್ರೆ ಈ ಜಡವಾದ ಬೆಂಕಿ ಒಂದು ಭೂತ ಅಂತ ಯಾಕೆ ಅನ್ನಬಾರದು. ಇತ್ಯಾಶಂಕಾಂ ಪರಿಹರತ್, ಈ ಶಂಕೆಯನ್ನು ಪರಿಹಾರ ಮಾಡ್ತಾ ಸೂತ್ರವನ್ನು ಉಪನ್ಯಾಸ ಮಾಡಿ ಸೂತ್ರ ಉಪನ್ಯಾಸ ವ್ಯಾಚಷ್ಟ, ಸೂತ್ರಕ್ಕೆ ಉಪನ್ಯಾಸ ಮಾಡಿ ವ್ಯಾಖ್ಯಾನ ಮಾಡ್ತಾ ಇದ್ರೆ ಅತಃ ಏವ ಇತಿ. ಸೂತ್ರ ಮತ್ತು ಭಾಷ್ಯವನ್ನು ಹೇಳಿ ಅರ್ಥ ಆಮೇಲೆ ತಿಳಿಯೋಣ. ಏನು? ಓಂ ಅತ ಏವನ
ಓಂ ಅತಯೇವ ನ ದೇವತಾ ಭೂತಂಚ ಓಂ. ಇನ್ನೊಂದ್ಸಲ ಹೇಳಿ ಸೂತ್ರ. ಓಂ ಅತಯೇವ ನ ಭೂ ಓಂ ಅತಯೇವ ನ ದೇವತಾ ಭೂತಂಚ ಓಂ. ಏನು ಚ ಭೂತಂಚ ಅಂತಿದೆ. ಚ ಶಬ್ದಕ್ಕೆ ಏನ್ ಅರ್ಥ ಅಂದ್ರೆ ವೈಶ್ವಾನರ ಮೊದಲಾದ ಶಬ್ದ. ಚ ವೈಶ್ವಾನರ ಎಂಬ ಶಬ್ದ ನೀವು ಹಿಂದೆ ಹೇಳಿದಂತೆ ಅಗ್ನಿ ಎಂಬ ದೇವತೆಯಾಗಲಿ ಜಡವಾದ ಅಗ್ನಿಯಲ್ಲೇ ಆಗಲಿ ಪ್ರಸಿದ್ಧವಾದರೂ ಚ ಎಂಬ ಶಬ್ದಕ್ಕೆ ಅಪಿತು ಹೌದು ವೈಶ್ವಾನರ ಶಬ್ದ ಅಗ್ನಿ ಎಂಬ ದೇವತೆಯಲ್ಲಿ ಅಥವಾ ಜಡವಾದ ಅಗ್ನಿಯಲ್ಲಿ ಪ್ರಸಿದ್ಧವಾದರು ಅಂತ ಅರ್ಥ ಚ ಎಂಬ ಶಬ್ದಕ್ಕೆ. ಅತಃ ಏವ ಅಂದ್ರೆ ಏನು? ಇಲ್ಲಿ ವೈಶ್ವಾನರ ಶಬ್ದದ ಜೊತೆಗೆ ಆತ್ಮ ಶಬ್ದ ಇರೋದ್ರಿಂದ ಅತಯೇವ ಆತ್ಮ ಶಬ್ದ ಇರೋದರಿಂದಲೇನೆ ನ ದೇವತಾ ನ ಭೂತಂ. ಆತ್ಮ ಶಬ್ದದ ಜೊತೆಗಿರುವ ವೈಶ್ವಾನರ ಅಂದ್ರೆ ಆತ್ಮ ಶಬ್ದದಿಂದ ಹೇಳಲ್ಪಟ್ಟ ವೈಶ್ವಾನರ ಅಂದ್ರೆ ಅಗ್ನಿ ಎಂಬ ದೇವತೆನೂ ಅಲ್ಲ, ಅಗ್ನಿ ಎಂಬ ಈ ಜಡವಾದ ಭೂತವೂ ಅಲ್ಲ ಎಂಬ ಮಾತನ್ನು ಹೇಳದಂಗೆ ಆಯ್ತು. ಭಾಷ್ಯವಾಕ್ಯ ಹೇಳಿ. ಅಗ್ನಿ ವೈಶ್ವಾನರಾದಿ ಶಬ್ದ ತೇಜಸಿ ಭೂತೆ ಹೇಳಿ. ತೇಜಸಿ ಭೂತೆ ಅಗ್ನಿದೇವತಾಯಾಂಚ ಪ್ರಸಿದ್ಧೋಪಿ ಅತಃ ಪೂರ್ವೋಕ್ತ ಹೇತುತಃ ಏವ ಅತ್ರ ನ ಸಾ ತಚ್ಚಾಭಿಧೀಯತೆ. ಸೂತ್ರಕ್ಕೆ ಆಚಾರ್ಯರು ಭಾಷ್ಯದಲ್ಲಿ ಅರ್ಥವನ್ನು ಹೇಳ್ತಾ ಇದೆ ಬಹಳ ಸುಲಭವಾಗಿ. ಏನು? ಅಗ್ನಿ ವೈಶ್ವಾನರಾದಿ ಶಬ್ದ ತೇಜಸ್ಸಿ ಭೂತೆ ಅಗ್ನಿದೇವತಾಯಾಂಚ ಪ್ರಸಿದ್ಧೋಪಿ ಅಗ್ನಿ ವೈಶ್ವಾನರ ಜಾತವೇದ ಈ ಮೊದಲಾದ ಶಬ್ದಗಳಿದೆ. ಅದಕ್ಕೆ ಆದಿಪದ ಬೇರೆ ಇಟ್ಟು ಅಗ್ನಿ ವೈಶ್ವಾನರಾದಿ ಶಬ್ದ. ಆದಿ ಶಬ್ದದಿಂದ ಜಾತವೇದ ಅಂತ ಒಂದು ಅರ್ಥವಂತ. ಜಾತವೇದ ಅಂದ್ರೆ ಅಗ್ನಿನೇ. ಅಗ್ನಿ ವೈಶ್ವಾನರ ಜಾತವೇದ ಈ ಶಬ್ದಗಳು ಜಡವಾದ ತೇಜಸ್ಸು, ಈ ಜಡವಾದ ಬೆಂಕಿ ಅಗ್ನಿಯಲ್ಲಿಯೂ ಪ್ರಸಿದ್ಧಿ ಆಗಿದೆ, ನಿಜ ಹೌದು. ಅಗ್ನಿ ದೇವತಾಯಾಂಚ ಪ್ರಸಿದ್ಧೋಪಿ ಅಗ್ನಿ ಎಂಬ ದೇವತೆಯಲ್ಲಿಯೂ ಕೂಡ ಪ್ರಸಿದ್ಧವಾಗಿದೆ. ಆದರೆ ಅತಃ ಏವ ಹಿಂದೆ ಹೇಳಿದಂತೆ ಆತ್ಮ ಶಬ್ದದ ಜೊತೆಗಿರುವ ವೈಶ್ವಾನರ ಶಬ್ದ ಇಲ್ಲಿದೆ. ಇಲ್ಲಿರುವ ವೈಶ್ವಾನರ ಶಬ್ದದ ಜೊತೆಗೆ ಆತ್ಮ ಶಬ್ದದ ಪ್ರಯೋಗ ಇರೋ ಕಾರಣದಿಂದ ಈ ಪ್ರಕರಣದಲ್ಲಿ ಹೇಳಲ್ಪಟ್ಟ ವೈಶ್ವಾನರ ಅಂತಂದರೆ ನ ಸಾ ತಚ್ಚ ಅಭಿಧೀಯತೆ. ಅಗ್ನಿ ಎಂಬ ದೇವತೆಯಾಗಲಿ ಜಡವಾದ ಅಗ್ನಿಯಾಗಲಿ ವೈಶ್ವಾನರ ಶಬ್ದದಿಂದ ವಾಚ್ಯವಾದದ್ದಲ್ಲ. ನ ಸಾ ತಚ್ಚ ಅಭಿಧೀಯತೆ. ಅತಃ ಏವ ಅಂದ್ರೆ ಪೂರ್ವೋಕ್ತ ಹೇತುತಃ ಏವ ಅಂದ್ರೆ ಆತ್ಮಶಬ್ದ ಸಮವಿಹಾರಾದೇವ ಆತ್ಮಶಬ್ದ ಪ್ರಯೋಗಾದೇವ ಎಂಬ ಮಾತನ್ನ ಅರ್ಥ ಮಾಡಿಕೊಳ್ಳಬೇಕು. ತತ್ವ ಪ್ರಕಾಶಕ ನೋಡಿ 27ನೇ ಸೂತ್ರಕ್ಕೆ ಏನು? ಯದ್ಯಪಿ ವೈಶ್ವಾನರ ಶಬ್ದ ಅನ್ಯತ್ರ ಪ್ರಸಿದ್ಧ. ಹೌದು, ವೈಶ್ವಾನರ ಶಬ್ದ ಅನ್ಯತ್ರ ಪ್ರಸಿದ್ಧ. ಅಗ್ನಿ ಎಂಬ ದೇವತೆ ಜಡವಾದ ಅಗ್ನಿಯಲ್ಲಿ ಪ್ರಸಿದ್ಧವಾಗಿದೆ. ತಥಾಪಿ ನ ಅತ್ರ ತೇನ ಅನ್ಯದಭಿಧೀಯತೆ. ಇಲ್ಲಿ ವೈಶ್ವಾನರ ಅಂತಂದ್ರೆ ಆ ಜಡವಾದ ಅಗ್ನಿಯಾಗಲಿ ಅಗ್ನಿ ಎಂಬ ದೇವತೆಯಾಗಲಿ ಸ್ವೀಕಾರ ಮಾಡಬಾರದು. ಯಾಕೆ? ಆತ್ಮಶಬ್ದಾದಿ ಹೇತೋರೇವ. ಆತ್ಮಶಬ್ದದ ಸಮಾನ ವಿಭಕ್ತಿಕವಾಗಿ ವೈಶ್ವಾನರದ ಶಬ್ದದ ಪ್ರಯೋಗ ಇಲ್ಲಿ ಮಾಡಿದ್ದಾರೆ. ಅಂದ್ರೆ ಆತ್ಮಶಬ್ದದ ಸಮಾನ ವಿಭಕ್ತಿಕವಾಗಿ ವೈಶ್ವಾನರ ಶಬ್ದದ ಪ್ರಯೋಗ ಇಲ್ಲಿದೆ. ತಸ್ಯ ಚ ಅನ್ಯತ್ರ ನಿರವಕಾಶತ್ವಾತ್. ಆತ್ಮನಾದ ವೈಶ್ವಾನರ ಅಂದ್ಬಿಟ್ರೆ ಏನಾಯ್ತ್ರಿ? ಬರೇ ವೈಶ್ವಾನರ ಇದ್ದಿದ್ರೆ ವೈಶ್ವಾನರ ಅಂದ್ರೆ ಜಡವಾದ ಅಗ್ನಿ ಅಗ್ನಿ ಎಂಬ ದೇವತೆ ಸ್ವೀಕಾರ ಮಾಡೋಣ. ಆದ್ರೆ ಆತ್ಮನಾದ ವೈಶ್ವಾನರ ಅಂತಂದ್ರೆ ಆತ್ಮ ಶಬ್ದಕ್ಕೆ ಬೇರೆ ಕಡೆ ಸರ್ವಥಾ ಅವಕಾಶ ಇಲ್ಲ. ತಸ್ಯ ಚ ಅನ್ಯತ್ರ ನಿರವಕಾಶತ್ವಾತ್. ಆತ್ಮ ಶಬ್ದಕ್ಕಾದ್ರೂ ಎಲ್ಲಿಯೂ ಕೂಡ ಸರ್ವಥಾ ಅವಕಾಶವಿಲ್ಲ. ಇತಿ ಭಾವ. ಆದ್ದರಿಂದ ಅತ್ರ ಅಗ್ನ್ಯಾಧಿಗ್ರಹಣಂ. ಇಲ್ಲಿ ಅಗ್ನಿ ಅಂತ ಗ್ರಹಣ ಮಾಡಿದ್ದು ವಿದ್ಯಾಂತರ ಉಪಲಕ್ಷಣಾರ್ಥಂ ಎಂಬ ಮಾತನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಗೊತ್ತಾಯಿತೋ ಇಲ್ಲ? ಅಗ್ನಿ ವೈಶ್ವಾನರಾದಿ ಶಬ್ದ ಅಂದ್ರು. ಇಲ್ಲಿ ವೈಶ್ವಾನರಾಧಿಕರಣ ಇದು.
ವೈಶ್ವಾನರ ಶಬ್ದದ ವಿಚಾರ. ಅಗ್ನಿ ಎಂಬ ಶಬ್ದವನ್ನು ಯಾಕೆ ಬಳಸಿದ್ರು? ಅಗ್ನಿ ಎಂಬ ಶಬ್ದದ ಪ್ರಸ್ತಾಪ ಇಲ್ಲಿ ಇಲ್ಲವೇ ಇಲ್ಲ. ಯಾತಕ್ಕೆ ಅಗ್ನಿ ಎಂಬ ಶಬ್ದ ಬಳಸ್ತಾರೆ? ಅಗ್ನಿಮೀಳೆ ಪುರೋಹಿತಂ, ಬೇರೆ ಸೂಕ್ತದಲ್ಲಿ ಅಗ್ನಿ ಶಬ್ದ ಇದೆ. ಆದ್ರಿಂದ ಅಗ್ನಿಮೀಳೆ ಪುರೋಹಿತಂ ಮೊದಲಾದ ಬೇರೆ ಸೂಕ್ತಗಳಲ್ಲಿ ಬರತಕ್ಕಂಥ ಅಗ್ನಿಯೇ ಮೊದಲಾದ ಶಬ್ದಗಳ ಸಮನ್ವಯವೂ ಇಲ್ಲಿ ಸೂತ್ರಕಾರಿ ವಿವಕ್ಷಿತವಾಗಿದೆ ಅಂತ ತಿಳಿಸುವ ಸಲುವಾಗಿ ಅಗ್ನಿ ಶಬ್ದವನ್ನ ಇಲ್ಲಿ ಆದಿಪದದಿಂದ ಗ್ರಹಣ ಮಾಡಿದ್ದಾರೆ. ಅಂದ್ರೆ ಭಾಷ್ಯದಲ್ಲಿ ಅಗ್ನಿ ವೈಶ್ವಾನರಾದಿ ಶಬ್ದ ಇರೋದು ವೈಶ್ವಾನರಾಧಿಕರಣ. ವೈಶ್ವಾನರ ಎಂಬ ಶಬ್ದ ವಿಷ್ಣುವಿನನ್ನೇ ಹೇಳಿಕೊಡುತ್ತದೆ, ಆತ್ಮಶಬ್ದ ಇರೋದ್ರಿಂದ ಅಂತ ಅನ್ನಿ. ಅಗ್ನಿ ಶಬ್ದ ಯಾಕೆ ಹೇಳಿದ್ರೆ? ಅಗ್ನಿ ಶಬ್ದ ಬೇರೆ ಸೂಕ್ತ ಹೇಳಿದ್ದಾರಲ್ಲ, ಅಂದ್ರೆ ಬೇರೆ ಸೂಕ್ತದಲ್ಲಿ ಬರುವ ಅಗ್ನಿ ಶಬ್ದದ ಸಮನ್ವಯನೂ ವಿಷ್ಣುವಿನಲ್ಲಿ ಆಗುತ್ತದೆ ಅಂತ ತಿಳಿಸೋದಕ್ಕಾಗೇನೆ ಇಲ್ಲಿ ಪ್ರಸ್ತಾಪ ಇಲ್ಲದೆ ಹೋದರೂ ಅಗ್ನಿ ಶಬ್ದವನ್ನು ಬಳಸಿದ್ದಾರೆ ಅಂತ ಅಭಿಪ್ರಾಯ. ನೋಡಿ, ಅತ್ರ ಅಗ್ನ್ಯಾದಿ ಗ್ರಹಣ, ಅಗ್ನಿ ಜಾತ ವೇದ ಮೊದಲಾದ ಶಬ್ದಗಳನ್ನು ಗ್ರಹಣ ಮಾಡಿದ್ದು ಯಾತಕ್ಕೆ ಅಂದ್ರೆ ವಿದ್ಯಾಂತರ ಉಪಲಕ್ಷಣಾರ್ಥಂ. ಬೇರೆ ವಿದ್ಯೆಯಲ್ಲಿ ಹೇಳಿದ ಅಗ್ನಿಜಾತ ವೇದಾದಿ ಶಬ್ದಗಳು ವಿಷ್ಣುವಿನಲ್ಲೇ ಸಮನ್ವಯವಾಗುತ್ತವೆ ಅಂತ ತಿಳಿಸೋದಕ್ಕಾಗಿ ಇಲ್ಲಿ ಅಗ್ನಿ ಶಬ್ದದ ಒಂದು ಪ್ರಯೋಗವನ್ನು ಮಾಡಿದ್ದಾರೆ ಎಂಬ ಮಾತನ್ನ ತಿಳಿಸಿಕೊಡ್ತಾ ಇದ್ದಾರೆ. ಇದಾದ ಮೇಲೆ 28ನೇ ಸೂತ್ರಕ್ಕೆ ಅವತರಣಿಕೆ, ಪ್ರಶ್ನೆ ಉತ್ತರ ಏನು? ನಾನು ಅಜ್ಞಾದಿ ಶಬ್ದಾನಾಂ ಅಜ್ಞಾದಿ ವಾಚಿತ್ವ ಅಭಾವೇ ಬ್ರಹ್ಮೈಕ ವಾಚಿತ್ವೇಚ ಪ್ರಸಿದ್ಧಿ ವಿರೋಧ ಸ್ಯಾತ್ ತಸ್ಯ ಕಾರಣಾಂತರ ಅಭಾವಾತ್. ನೀವೇನ್ ಮಾಡಿದ್ರಿ? ಅಗ್ನಿ, ವೈಶ್ವಾನರ, ಜಾತವೇದ ಈ ಎಲ್ಲ ಶಬ್ದಗಳು, ಅಗ್ನಿ ಮೊದಲಾದವುಗಳನ್ನು ಹೇಳಿಕೊಡತಕ್ಕಂತಹ ಶಬ್ದಗಳು ಇವು ಅಗ್ನಿ ಮೊದಲಾದವರನ್ನ ಹೇಳಿಕೊಡಲ್ಲ, ಇವೆಲ್ಲವೂ ಬ್ರಹ್ಮವಾಚಕ ಅಂತ ಹೇಳಿದ್ದೀರಿ. ಅಗ್ನಿ ಮೊದಲಾದ ಶಬ್ದಗಳು ಬ್ರಹ್ಮನನ್ನೇ ಹೇಳಿಕೊಡ್ತವೆ ಅಂತಂದ್ರೆ ಹಾಗಾದ್ರೆ ಅಗ್ನಿ ಮೊದಲಾದ ಶಬ್ದಗಳು ಅಗ್ನಿ ಮೊದಲಾದವುಗಳಲ್ಲಿ ಪ್ರಸಿದ್ಧಿ ಆಗ್ಯದಲ್ರಿ, ಆ ಪ್ರಸಿದ್ಧಿಯ ವಿರೋಧ ಬರುತ್ತೆ ನಿಮಗೆ, ಗೊತ್ತಾಯ್ತು ಇಲ್ಲ? ಅಗ್ನಿ ಮೊದಲಾದ ಪದಾರ್ಥಗಳಲ್ಲಿ, ಅಗ್ನಿ ಮೊದಲಾದ ದೇವತೆಗಳಲ್ಲೇನೆ ಅಗ್ನಿಯಾದಿ ಶಬ್ದಗಳು ಪ್ರಸಿದ್ಧವಾಗ್ಯವ. ಅದನ್ನ ಬಿಟ್ಟು ಆ ಪ್ರಸಿದ್ಧಿಗೆ ವಿರುದ್ಧವಾಗಿ ಹೇಗೆ ನೀವು ಅಗ್ನಿಯಾದಿ ಶಬ್ದಗಳು ಬ್ರಹ್ಮವಾಚಕ ಅಂತ ಹೇಳ್ತೀರಿ? ಪ್ರಸಿದ್ಧಿ ವಿರೋಧ ಬರುತ್ತದಲ್ಲ ಪ್ರಶ್ನೆ. ನಾನು ಅಜ್ಞಾದಿ ಶಬ್ದಾನಾಂ, ಅಜ್ಞಾದಿ ಶಬ್ದಗಳಿಗೆ ಅಜ್ಞಾದಿ ವಾಚಿತ್ವಾಭಾವೇ, ಅಜ್ಞಾದಿ ಶಬ್ದಗಳು ಅಜ್ಞಾದಿ ಪದಾರ್ಥ ಅಜ್ಞಾದಿ ದೇವತೆಗಳನ್ನು ಹೇಳಿಕೊಡಲ್ಲ, ಬ್ರಹ್ಮೈಕ ವಾಚಿತ್ವೇ ಪರಬ್ರಹ್ಮನ ಮಾತ್ರ ಹೇಳಿಕೊಡ್ತವೆ. ಹಿಂಗೆಲ್ಲ ಅಂದುಬಿಟ್ರೆ ಪ್ರಸಿದ್ಧಿ ವಿರೋಧ ಸ್ಯಾತ್, ಜಗತ್ತಿನ ಪ್ರಸಿದ್ಧಿಯ ವಿರೋಧ ಬರುತ್ತದಲ್ರಿ, ಏನು ಮಾಡ್ತೀರಿ? ತಸ್ಯ ಕಾರಣಾಂತರ ಅಭಾವಾತ್, ಟೀಕಾಕೃತ್ಪಾದ ಹೇಳ್ತಾ ಇದ್ದಾರೆ. ಅಂದ್ರೆ ಅಜ್ಞಾದಿ ಶಬ್ದಗಳ ಪ್ರಸಿದ್ಧಿಗೆ ಅಜ್ಞಾದಿ ವಾಚಕತ್ವವನ್ನು ಬಿಟ್ಟು ಬೇರೆ ಏನಾದರೂ ಕಾರಣ ಇದೆಯಾ? ಅಗ್ನಿ ಶಬ್ದ ಅಗ್ನಿ ಎಂಬ ದೇವತೆಯಲ್ಲಿ ಪ್ರಸಿದ್ಧವಾಗಿದೆ ಎಂಬುದಕ್ಕೆ ಏನ್ ಕಾರಣ ಏನಿದಕ್ಕೆ? ಅಗ್ನಿ ಶಬ್ದ ಅಗ್ನಿಯಲ್ಲಿ ಯಾಕೆ ಪ್ರಸಿದ್ಧವಾಗಿದೆ ಅಂದ್ರೆ ಅಗ್ನಿ ಶಬ್ದ ಅಗ್ನಿ ಎಂಬ ದೇವತೆಗೆ ವಾಚಕವಾಗಿದೆ, ಹೌದೋ ಇಲ್ಲ? ಅಗ್ನಿ ಎಂಬ ದೇವತೆಯನ್ನ ಹೇಳಿಕೊಡೋದರಿಂದಲೇನೆ ಅಗ್ನಿ ಶಬ್ದ ಎಂಬುದು ಅಗ್ನಿವಾಚಕ ಅಂತ ಹೇಳ್ತೇವೆ, ಬೇರೆ ಕಾರಣ ಏನಿಲ್ಲ ಅಲ್ಲಿ. ಅಗ್ನಿವಾಚಕವಾದ್ದರಿಂದಲೇನೆ ಅಗ್ನಿ ಶಬ್ದಕ್ಕೆ ಅಗ್ನಿ ಎಂಬ ದೇವತೆಯಲ್ಲಿ ಪ್ರಸಿದ್ಧಿ. ಅಂದ್ರೆ ಅಗ್ನಿ ಶಬ್ದಕ್ಕೆ ಅಗ್ನಿ ಎಂಬ ದೇವತೆಯಲ್ಲಿ ಪ್ರಸಿದ್ಧವಾಗೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅಗ್ನಿ ಶಬ್ದ ಅಗ್ನಿವಾಚಕವಾಗಿದೆ, ಆದ್ರಿಂದ ಅಗ್ನಿ ಶಬ್ದ ಅಗ್ನಿಯಲ್ಲಿ ಪ್ರಸಿದ್ಧವಾಗಿದೆ, ಇದೇ ಕಾರಣ. ಇದು ಬಿಟ್ಟು ಬೇರೆ ಏನು ಕಾರಣ ಇಲ್ಲ. ತಸ್ಯ ಕಾರಣಾಂತರ ಭಾವ ಅತಃ ಪ್ರಸಿದ್ಧ್ಯನ್ಯಥಾ ಅನುಪಪತ್ಯ ಅನ್ಯೇಷಾಂ ವಾಚಿತ್ವಂ. ಹಾಗಾದ್ರೆ ಅಗ್ನಿ ಶಬ್ದ ಅಗ್ನಿ ಮೊದಲಾದ ಶಬ್ದಗಳಿಗೆ ಬೇರೆ ಕಡೆನೂ ಪ್ರಸಿದ್ಧಿ ಇರೋದ್ರಿಂದ ಈ ಪ್ರಸಿದ್ಧಿ ಅನ್ಯಥಾ ಅನುಪಪತ್ಯ, ಹಾಗಾದ್ರೆ ಅಗ್ನಿ ಮೊದಲಾದ ಶಬ್ದಗಳು ಅಜ್ಞಾದಿ ವಾಚಕವೂ ಆಗಿವೆ ಅಂತ ಅಂಗೀಕರಿಸಲೇಬೇಕು. ಅಜ್ಞಾದಿ ಶಬ್ದಗಳಿಗೆ ಅಗ್ನಿ ಮೊದಲಾದ ದೇವತೆಗಳಲ್ಲೇ ಪ್ರಸಿದ್ಧಿ ಇರೋದ್ರಿಂದ ಆ ಒಂದು ಅಗ್ನಿ ಶಬ್ದ ಎಂಬುದು ಅಗ್ನಿಯಾದಿ ದೇವತೆಗಳನ್ನೇನೆ ಹೇಳಿಕೊಡ್ತಾ ಇದೆ ಅಂತ ನಾವು ಒಪ್ಪಬೇಕಲ್ಲ. ಅಂದ್ರೆ ಇತ್ಯಾಶಂಕಾಂ ಪರಿಹರ ಸೂತ್ರಮುಪನ್ಯಸ್ಯ ವ್ಯಾಚಷ್ಟೆ, ಈ ಶಂಕೆಯನ್ನು ಪರಿಹಾರ ಮಾಡ್ತಾ ಸೂತ್ರಕ್ಕೆ ಉಪನ್ಯಾಸ ಮಾಡಿ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಸಾಕ್ಷಾದಿತಿ ಸೂತ್ರ ಹೇಳಿ, ಓಂ ಸಾಕ್ಷಾದಪ್ಯ ವಿರೋಧಂ ಜೈಮಿನಿ ಓಂ
ಏನಪ್ಪ ಈ ಸೂತ್ರದ ಅರ್ಥ? ಸಾಕ್ಷಾದಪಿ ಮುಖ್ಯ ವೃತ್ತಿಯಿಂದ ವಿಷ್ಣು ಅಗ್ನ್ಯಾದಿ ಶಬ್ದಗಳಿಂದ ವಾಚ್ಯನಾಗಿದ್ದಾನೆ ನಿಜ. ಅಂದ್ರೆ ಮುಖ್ಯ ವೃತ್ತಿಯಿಂದ ವಿಷ್ಣುವೇ ಅಗ್ನ್ಯಾದಿ ಶಬ್ದಗಳಿಂದ ವಾಚ್ಯ ಆದರೂ ಅವಿರೋಧಂ ಜೈಮಿನಿ, ಲೌಕಿಕವು ವ್ಯವಹಾರದ ವಿರೋಧ ಇಲ್ಲ ಅಂತ ಜೈಮಿನಿಗಳು ಹೇಳ್ತಾ ಇದ್ದಾರೆ. ಅಗ್ನ್ಯಾದಿ ಶಬ್ದಗಳು ವಿಷ್ಣುವಾಚಕ ಅಂತ ಹೇಳಿದ್ರು ಈ ಲೌಕಿಕವಾದ ಪ್ರಸಿದ್ಧಿಯ ವಿರೋಧ ನಮಗೇನು ಬರೋದಿಲ್ಲ ಅಂತ ಜೈಮಿನಿ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ಇಷ್ಟು ಸೂತ್ರಾರ್ಥ. ಸಾಮಾನ್ಯವಾಗಿ ಸೂತ್ರಾರ್ಥದ ಅಭಿಪ್ರಾಯ ಏನು ಆಚಾರ್ಯರು ಭಾಷ್ಯದಲ್ಲಿ ಬರೀತಾರೆ. ಭಾಷ್ಯವಾಕ್ಯ ಹೇಳಿ, ನ ಅಜ್ಞಾದಯ ಶಬ್ದಾ ಅಜ್ಞಾದಿವಾಚಕಾ ತಥಾಪಿ ಸಾದೇವ ಅನನ್ಯಯೋಗೇನ ಬ್ರಹ್ಮವಾಚಕೈಃ ವ್ಯವಹಾರಾರ್ಥಂ ಅನಭಿಜ್ಞಾನಾಚ್ಚ ಅನ್ಯತ್ರ ವ್ಯವಹರಂತೆ ಇತ್ಯಭ್ಯುಪಗಮೇ ಅವಿರೋಧಂ ಜೈಮಿನಿ ವಕ್ತಿ. ಇಷ್ಟು ಭಾಷ್ಯವಾಕ್ಯ. ಏನು ಈ ಭಾಷ್ಯವಾಕ್ಯಕ್ಕೆ ಅರ್ಥ? ಅಜ್ಞಾದಯ ಶಬ್ದಾ ನ ಅಜ್ಞಾದಿವಾಚಕಾ. ಅಜ್ಞಾದಿ ಶಬ್ದಗಳು ಅಗ್ನಿ, ಇಂದ್ರ, ಚಂದ್ರ, ವರುಣ ಈ ಮೊದಲಾದ ಎಲ್ಲ ಶಬ್ದಗಳು ಜಡವಾದ ಅಗ್ನಿ ಮೊದಲಾದ ವಸ್ತುವನ್ನ, ಜಡವಾದ ಅಗ್ನಿ ಎಂಬ ವಸ್ತುವನ್ನಾಗಲಿ ಅಥವಾ ಚೇತನರಾದ ಅಜ್ಞಾದಿ ದೇವತೆಗಳನ್ನಾಗಲಿ ಹೇಳಿಕೊಡೋದಿಲ್ಲ ಅಂದ್ರು. ಯಾವು ಹೇಳಿಕೊಡೋದಿಲ್ಲ. ಕೇವಲ ವಿಷ್ಣುವಿನಲ್ಲೇ ಅಜ್ಞಾದಿ ಶಬ್ದಗಳಿಗೆ ಅರ್ಥ ಉಂಟು. ತಥಾಪಿ ಸಾಕ್ಷಾದೇವ ಅನನ್ಯ ಯೋಗೇನ, ಗೊತ್ತಾಯಿತು ಅಲ್ಲಿ, ಅಸಾಧಾರಣವಾದ ಯೋಗದಿಂದ ಬ್ರಹ್ಮವಾಚಕೈ ವ್ಯವಹಾರಾರ್ಥಂ, ಅಂದರೆ ವಿಷ್ಣುವಿನಲ್ಲಿ ಮಾತ್ರವೇ ಇರತಕ್ಕಂಥ ಅರ್ಥ ವಿಶೇಷದ ನಿಮಿತ್ತದಿಂದ ಬ್ರಹ್ಮವಾಚಕ, ಅಂದ್ರೆ ಅಜ್ಞಾದಿ ಶಬ್ದಗಳು ಬ್ರಹ್ಮವಾಚಕವೇ ಆಗಿವೆ. ಎಲ್ಲವೂ ಬ್ರಹ್ಮವಾಚಕವಾದರೂ ಕೂಡ ಬ್ರಹ್ಮವಾಚಕವಾದ ಆ ಶಬ್ದಗಳಿಂದ ಬ್ರಹ್ಮವಾಚಕವಾದ ಆ ಶಬ್ದಗಳಿಂದ ವ್ಯವಹಾರಾರ್ಥಂ ಅನಭಿಜ್ಞಾನಾಚ್ಚ, ಲೌಕಿಕ ವ್ಯವಹಾರ ಸಿದ್ಧಿಗಾಗಿ ಮತ್ತು ಅಜ್ಞಾನಿಗಳಿಗೆ ತಿಳುವಳಿಕೆ ಇಲ್ಲ. ಅಭಿಜ್ಞಾನ ಅಂತಂದ್ರೆ ತಿಳುವಳಿಕೆ, ಆದ್ದರಿಂದ ಅನಭಿಜ್ಞಾನಾಚ್ಚ ಅಂದ್ರೆ ಸಾಮಾನ್ಯ ಆಜ್ಞ ಜನರಿಗೆ ಆ ತಿಳುವಳಿಕೆ ಇಲ್ಲ. ಅದನ್ನ ಅನ್ಯತ್ರ ವ್ಯವಹಾರಂತಿ, ವಿಷ್ಣುವಿನನ್ನೇ ಮುಖ್ಯ ವೃತ್ತಿಯಿಂದ ಅಜ್ಞಾದಿ ಶಬ್ದಗಳು ಹೇಳಿಕೊಡ್ತವೆ ಅಂತ ಹೇಳಿ ಅಜ್ಞ ಜನರಿಗೆ, ಸಾಮಾನ್ಯ ಜನರಿಗೆ ಆ ಜ್ಞಾನ ತಿಳುವಳಿಕೆ ಇಲ್ಲ. ಮತ್ತು ವಸ್ತುತಃ ಅಜ್ಞಾದಿ ಶಬ್ದಗಳು ಮುಖ್ಯ ವೃತ್ತಿಯಿಂದ ಬ್ರಹ್ಮವಾಚಕನೇ, ಆದ್ರೆ ಲೌಕಿಕ ವ್ಯವಹಾರ ಕೂಡಿಸೋದಕ್ಕಾಗಿ ಅಜ್ಞಾದಿ ಶಬ್ದಗಳು ಅಗ್ನಿ ಎಂಬ ದೇವತೆ, ಜಡವಾದ ಅಗ್ನಿಯನ್ನು ಹೇಳಿಕೊಡುತ್ತವೆ ಅಂತ ಈ ರೀತಿ ಒಪ್ಪುತ್ತಾ ಇದ್ದೇವೆ. ಇತ್ಯಭ್ಯುಪಗಮೆ, ಹೀಗೆ ನಾವು ಒಪ್ಪಿದರೆ ಆವಾಗ ಯಾವ ವಿರೋಧನೂ ಇಲ್ಲ. ಅಜ್ಞಾದಿ ಶಬ್ದಗಳು ದೇವತೆ, ಜಡವಾದ ಅಗ್ನಿಯನ್ನು ಹೇಳಿಕೊಡ್ತವೆ ಅಂತಂತಾರೆ. ನೀವು ಮಾತ್ರ ಅಜ್ಞಾದಿ ಶಬ್ದಗಳಿಗೆ ವಿಷ್ಣುವಾಚಕ ಅಂತ ಹೇಗಂತೀರಿ ಅಂದ್ರೆ ಏನು ವಿರೋಧ. ಲೌಕಿಕ ದೃಷ್ಟಿಯಿಂದ ಅಜ್ಞಾದಿ ಶಬ್ದಗಳು ಅಗ್ನಿ ಎಂಬ ದೇವತೆ, ಅಗ್ನಿ ಎಂಬ ಪದಾರ್ಥವನ್ನು ಹೇಳಿಕೊಡುತ್ತದೆ. ಜೊತೆಗೆ ಅಜ್ಞಾನಿಗಳಿಗೆ ಅಗ್ನ್ಯಾದಿ ಶಬ್ದಗಳು ವಿಷ್ಣುವಾಚಕ ಎಂಬುದು ಗೊತ್ತಿರಲ್ಲ. ಅಗ್ನ್ಯಾದಿ ಶಬ್ದಾ ವಿಷ್ಣುವಾಚಕ ಇತ್ಯನಭಿಜ್ಞಾನಾಚ್ಚ, ಗೊತ್ತಿಲ್ಲದೆ ಇರೋದರಿಂದ ಅನ್ಯತ್ರ ವ್ಯವಹಾರಂತಿ, ಅಗ್ನ್ಯಾದಿ ಶಬ್ದಗಳನ್ನ ಕೇವಲ ಜಡವಾದ ಅಗ್ನಿ ಮತ್ತು ದೇವತೆಗಳಲ್ಲಿ ಅದನ್ನು ವ್ಯವಹಾರ ಮಾಡುತ್ತಾರೆ. ಇತ್ಯಭ್ಯುಪಗಮೆ, ಹಿಂಗೆ ಒಪ್ಪಿಬಿಟ್ಟಾಗ ಆವಾಗ ಅವಿರೋಧ, ಯಾವ ವಿರೋಧನೂ ಇಲ್ಲ ಎಂಬ ಮಾತನ್ನು ಮೊದಲು ಪರಮ ಮುಖ್ಯ ವೃತ್ತಿಯಿಂದ ಆಚಾರ್ಯರ ಸಿದ್ಧಾಂತದ ಪ್ರಕಾರ ಅಗ್ನಿ, ಸೂರ್ಯ, ಆದಿತ್ಯ, ಚಂದ್ರ ಎಲ್ಲಾ ಶಬ್ದಗಳು ಪರಮಾತ್ಮನನ್ನೇ ಹೇಳಿಕೊಡುತ್ತವೆ. ಅಮುಖ್ಯ ವೃತ್ತಿಯಿಂದ, ವ್ಯವಹಾರ ದೃಷ್ಟಿಯಿಂದ, ಅಜ್ಞಾನದಿಂದ ಬೇರೆ ಕಡೆನೂ ಕೂಡ ಅಜ್ಞಾದಿ ಶಬ್ದಗಳಿಂದ ವ್ಯವಹಾರ ಮಾಡುತ್ತಾರೆ ಎಲ್ಲರೂ. ಆದ್ದರಿಂದ ಯಾವುದೇ ವಿಧವಾದ ವಿರೋಧ ಇಲ್ಲ ಎಂಬ ಮಾತನ್ನು ತಿಳಿಸಿಕೊಡ್ತಾ ಇದ್ದಾರೆ. ಈ ವಿಚಾರವನ್ನೇ ತತ್ವಪ್ರಕಾಶಕ ನೋಡ್ತಾ ನೋಡಿ, 2 ನಿಮಿಷ ಮುಗಿತು ಈ ಪ್ಯಾರ ನೋಡಿ. ಯದ್ಯಪಿ ಅಜ್ಞಾದಿ ಶಬ್ದಾ ನ ಅಜ್ಞಾದಿ ವಾಚಕಾ, ವಸ್ತುತಃ ವಿಚಾರ ಮಾಡಿದ್ರೆ ಅಜ್ಞಾದಿ ಶಬ್ದಗಳು ಮುಖ್ಯ ವೃತ್ತಿಯಿಂದ
ಅಗ್ನಿ ಎಂಬ ದೇವತೆಯನ್ನಾಗಲಿ ಈ ಅಗ್ನಿ ಎಂಬ ಜಡ ಪದಾರ್ಥವನ್ನಾಗಲಿ ಹೇಳಿಕೊಡೋದಿಲ್ಲ ನ ಅಜ್ಞಾದಿ ವಾಚಕ. ಕಿಂತು ಬ್ರಹ್ಮವಾಚಕ ಏವ ಅಜ್ಞಾದಿ ಶಬ್ದಗಳು ಬ್ರಹ್ಮನನ್ನೇ ಹೇಳಿಕೊಡ್ತವೆ. ತಥಾಪಿ ನ ಪ್ರಸಿದ್ಧಿ ವಿರೋಧ. ಇಲ್ರಿ ಅಜ್ಞಾದಿ ಶಬ್ದಗಳು ವಿಷ್ಣುವಾಚಕ ಅಂದ್ರೆ ಪ್ರಸಿದ್ಧಿಯ ವಿರೋಧ ಬರ್ತದೆ. ಅಗ್ನಿ ಅಂದ್ರೆ ಪ್ರಸಿದ್ಧವಾದ ಜಡವಾದ ಅಗ್ನಿ ಅಥವಾ ಅಗ್ನಿ ಎಂಬ ದೇವತೆ ಅಂತೀವಲ್ಲ, ಅಂದ್ರೆ ನೀವು ವಿಷ್ಣುವಾಚಕ ಅಂದ್ರೆ ಪ್ರಸಿದ್ಧಿಯ ವಿರೋಧ ಬರ್ತದೆ ಇಲ್ಲ. ಅನನ್ಯ ಯೋಗೇನ ಬ್ರಹ್ಮವಾಚಕೈರಪಿ ತೈಹಿ, ಅನನ್ಯ ಯೋಗದಿಂದ ಪರಮ ಮುಖ್ಯ ವೃತ್ತಿಯಿಂದ ಬ್ರಹ್ಮವಾಚಕವಾದ ಅಜ್ಞಾದಿ ಶಬ್ದಗಳಿಂದಲೂ ಕೂಡ ಜ್ಞಾನಿನಃ ಹಾನಾದಿ ವ್ಯವಹಾರ ಸಿದ್ಧ್ಯರ್ಥಂ, ಇದು ಬಿಡಬೇಕು, ಇದು ಸ್ವೀಕಾರ ಮಾಡಬೇಕು, ಹಾನ ಉಪಾದಾನಾದಿ ವ್ಯವಹಾರ ಸಿದ್ಧಿಗಾಗಿ ಅನ್ಯತ್ರ ಅಜ್ಞಾದೌ ವ್ಯವಹರಂತೆ, ಅನ್ಯತ್ರ ವ್ಯವಹರಂತೆ. ಭಾಷ್ಯದಲ್ಲಿ ಅನ್ಯತ್ರ ಅಂದ್ರೆ ಜಡವಾದ ಅಗ್ನಿ, ಜಡವಾದ ಅಗ್ನಿ ಮತ್ತು ಚೇತನರಾದ ದೇವತೆಗಳಲ್ಲಿ ಅಜ್ಞಾದಿ ಶಬ್ದಗಳನ್ನು ವ್ಯವಹಾರ ಮಾಡುತ್ತಾರೆ ಜ್ಞಾನಿಗಳು. ತದನ್ನೇತು, ಇನ್ನು ಕೆಲವರು ಬೇರೆಯವರು ಜ್ಞಾನಾಭಾವಾದೇವ ಇತ್ಯಭ್ಯುಪಗಮ, ಜ್ಞಾನಿಗಳಲ್ಲದೆ ಇದ್ದವರು ಅಗ್ನಿ ಶಬ್ದ ವಿಷ್ಣುವಾಚಕ ಎಂಬ ಜ್ಞಾನ ಇರಲ್ಲ, ಅದಕ್ಕೆ ಅವರು ಜಡವಾದ ಅಗ್ನಿಯಲ್ಲಿ, ಅಗ್ನಿ ಅಂದ್ರೆ ಅಗ್ನಿ ಎಂಬ ದೇವತೆ ಇಷ್ಟೇ ಬಳಸ್ತಾರೆ ಅವರು ಅಜ್ಞಾನ ನಿಮಿತ್ತಕವಾಗಿ. ಏವಂ ಅಭ್ಯುಪಗಮೇಚ, ಈ ರೀತಿ ಒಪ್ಪಿಬಿಟ್ಟಾಗ ಪ್ರಸಿದ್ಧೇ ಅನ್ಯಥೋಪಪತ್ತಿ ಸಿದ್ಧೇ ನ ತದ್ವಿರೋಧ. ಈ ರೀತಿ ಅಜ್ಞಾದಿ ಶಬ್ದಗಳು ಅಗ್ನಿಯಲ್ಲಿ ಪ್ರಸಿದ್ಧ ಆಗ್ಯವಲ್ಲ ಅಂತಂದ್ರೆ ಆ ಪ್ರಸಿದ್ಧಿಯನ್ನು ಬೇರೆ ರೀತಿ ಕೂಡಿಸಬಹುದು. ಯಾಕೆ ಅಜ್ಞಾದಿ ಶಬ್ದಗಳು ಅಗ್ನಿ ಮೊದಲಾದ ದೇವತೆ, ಅಗ್ನಿ ಮೊದಲಾದ ಪದಾರ್ಥಗಳಲ್ಲಿ ಪ್ರಸಿದ್ಧವಾಗ್ಯವ ಅಂತಂದ್ರೆ ವ್ಯವಹಾರ ಸಿದ್ಧಿಗಾಗಿ, ಅಜ್ಞಾನ ನಿಮಿತ್ತಕವಾಗಿ, ಹಾಗೆ ಬೇರೆ ಕಡೆ ಪ್ರಸಿದ್ಧ ಆಗ್ಯವಷ್ಟೇ ಅಂತ ಕೂಡಿಸ್ಬೋದು. ಆದ್ದರಿಂದ ಈ ಪ್ರಸಿದ್ಧಿಯ ವಿರೋಧ ಎಂಬುದು ಏನು ಬರಲ್ಲ, ನ ತದ್ವಿರೋಧ ಇತಿ ಜೈಮಿನಿ ಆಚಾರ್ಯ ವಕ್ತಿ ಇತ್ಯರ್ಥ. ಹೀಗೆ ಜೈಮಿನಿ ಮಹರ್ಷಿಗಳು ತಿಳಿಸಿಕೊಡ್ತಾರೆ ಎಂಬ ವಿಚಾರವನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಮತ್ತೆ ಪ್ರಶ್ನೆ ಉತ್ತರ ಇದೆ. ನಾನು ಜೈಮಿನ್ಯಾದಿ ಮತಾನ ಎಂಬ ವಾಕ್ಯದಿಂದ ನಾಳೆಯಿಂದ ಆ ಪಾಠದ ವಿಚಾರ ತಿಳಿಯೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಮಧ್ವೇಶಾರ್ಪಣಮಸ್ತು.